ಅವ್ವ ಅಪ್ಪ ಬರ್ತಾರ ಓಡಿ ಹೋಗಲಾಕ ಕರ್ಕೊಂಡ ಅವ್ವ ಅಪ್ಪ ಬರ್ತಾರ ಓಡಿ ಹೋಗಲಾಕ ಕರ್ಕೊಂಡ ಪಪ್ಪಿದೆ 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 ಪರುಲ ಪಪ್ಪಿದೆ 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 ಪರುಲ ಏ ಏ ಏ ಏ ಏ ಶರು A B C D X Y Z ನಿಲ್ಲಲಿ ಒಮ್ಮೆ ಜಡ್ ಅನ್ಕೊಂಡ ಈ ನಮ್ಮನಿ ಹೊಂಟ ಬಿಟ್ಟಿಯಲ್ಲ ಕ್ಯಾಟ್ ಅರು ಹುಚ್ಚಿ ಕರೇನ ಇದು ನೀ ಯಾರಾದ್ರ ನನಗೇನ ಯಾಕ ಶರು ಏನಾತ್ ನಿನಗ ನೀ ನನ್ನ ತಡೆಗೆ ಹೋಗ್ಬೇಡ ಏನು ದೊಡ್ಡ ಏ ಹುಚ್ಚಿ ಇದು ನಾಯಿ ನರಿಗಳು ತಿರುಗಾಡೋ ಜಾಗ ಐತೆ ಅಷ್ಟ ಅಲ್ದ ಕಳ್ಳಕ್ ಹಾಕೋರು ತಿರುಗಾಡೋ ಜಾಗ ಐತಲ್ಲ ಈ ಜಂಗಲಕ್ಕೆ ಯಾಕೆ ಬಂದಿ ನಡಿ ಮನಿಗೆ ಹೋಗೋಣ ನಡಿ ಒಟ್ಟ ಮನೆಗೆ ಬರಂಗಿಲ್ಲ ಇವತ್ತ ನಾವು ನಮ್ಮ ಅಪ್ಪನ ಜೊತೆ ಜಗಳ ಮಾಡಿ ಊರಾಗ ಯಾವ್ದಾರ ಕೆರಿ ನೀರು ಬಾವಿ ನೀರು ಪಡಗೇರಿ ಐತಿ ಪಡಗೇರಿ ಹಾ ತೋರಿಸ್ ನೋಡ್ರಿ ಅದರಾಗ ನೀರಿಲ್ಲದ ಬಾವ್ಯಾಗ ಬಿದ್ದು ಸಾಯ್ತೀನಿ ಅಯ್ಯೋ ಅಲ್ಲಲೇ ಶಾರು ನಿನಗ ಕೆರಿಗೆ ಬಿದ್ದು ಸಾಯುವಂತ ಪ್ರಸಂಗ ಏನ ಬಂತು ಅಂತನೇ ನನ್ನ ಮುಂದೆ ಹೇಳ ನಿಮ್ಮ ಅಪ್ಪನ ಮುಂದೆ ಹೇಳಿ ಬಗೆಹರಿಸ್ತಾನ ನೀ ಸತ್ಯ ಅಂದ್ರ ನನ್ನ ಪರಿಸ್ಥಿತಿ ಏನು ಆಂಟಿಗಳು ರಗಡ್ ಬಂದಿದಾರ ಚಿಂತೆ ಮಾಡಕ್ ಹೋಗ್ಬೇಡ ಬ್ಯಾಡಪ್ಪ ಆಂಟಿಗಳಿಗೆ ಕೈ ಮುಗಿದು ಅವನು ಸಾಕಾಗಿ ಹೋಗೈತಿ ಏನಿದ್ರು ನಿನ್ನಂತ ಹೇಳಿ ಮಾಲ ನೋಡ್ದೀಗ ಹೋಗು ನಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ದೀನಿ ಯಾಕೆ ಗೊತ್ತೇನು ಯಾಕ ನಮ್ಮಪ್ಪ ಮದುವೆ ವಯಸ್ಸಾಯ್ತವ ಮಗಳ ಗಂಡ ತರ್ತೀನಿ ಮದುವೆ ಮಾಡ್ತೀನಿ ಅಂದ ಅವನವನು ಬರೇ ಸುಳ್ಳ ಹೇಳಾಕತ್ತನ ಇನ್ನುವರೆಗೆ ಆದ್ರೆ ಗಂಡ ಬರೋವಲ್ದು ಮದುವೆ ದಿನಾಂಕ ಹೊಂಡವಲ್ದು ಒಟ್ಟ ಭೂಮಿ ಮೇಲೆ ಇರಂಗಿಲ್ಲ ಶಾರು ಯಾಕ ನನ್ನ ಬಂಗಾರದ ಗಿಂಡಿ ಅಲ್ಲ ಹಂಗ ಯಾಕ ಬೆನ್ನಿಗೆ ಇಟ್ಕೊಂಡ ಅವನವನ್ ಊರಾಗ ಮನಿ 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 ಹುಡ್ಕ್ಯಾಡ್ದಂಗ ಹುಡ್ಕ್ಯಾಡತ್ತಿಯಲ್ಲ ನಾನಿಲ್ಲ ನಿನ್ನ ಮದುವೆ ಬಹುದೂರ ಗಂಡ ನಾ ನೋಡಿದ್ರೆ ನಿನ್ನ ಮದುವೆ ಆಗ್ಬೇಕು ಅನ್ನತೀನಿ ಅವನವನ ನಮ್ಮ ಅಪ್ಪ ಅದಾನಲ್ಲ ನಿನ್ ಲಗ್ನ ಆಗಕ್ಕೆ ಒಟ್ಟ ಬ್ಯಾಡ ಅಂತಾನ ಸೆಲ್ಫಿ ಕೊಡ್ತೀರೇನ್ರಿ ಹೆಂಗಂದ ಅಲ್ಲಲ್ಲಿ ಶರು ನಾ ನೋಡಿದ್ರ ಮೈಸೂರು ಹುಲಿ ಇದ್ದಂಗ ಅದನ್ನ ಕಟ್ಗ ಹಿಡಿದ್ ನಿಂತ್ನಿ ಅಂದ್ರ ಸಂಗೊಳ್ಳಿ ರಾಯಣ್ಣ ಇದ್ದಂಗ ಅದನ್ನ ಇನ್ನ ಡಬಲ ಬಾರಿನ ಬಂದ ಹಿಡಿದು ನಿಂತೀನಿ ಅಂದ್ರ ಸಿಂಧೂರ್ ಲಕ್ಷ್ಮಣ್ ಇದ್ದಂಗ ಅದನ್ನ ಇಲ್ಲಿ ಶಾರು ಸಿಂಧೂರ್ ಲಕ್ಷ್ಮಣ್ ಇದ್ದಂಗ ಅದನ್ನ ಹೊಡೆದ್ ನಿಂತಿ ಅಂದ್ರ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅದನ್ನ ಇದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಕೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು ಅಲ್ಲಲೇ ಶಾರು ಇಷ್ಟೆಲ್ಲ ಇದ್ರು ಏನಂತ ನಿಮ್ಮ ಅಪ್ಪಂದ ಮಾಯನ ಕೊಪ್ಪಂದು ಮಡಿಗೆ ಬರಗಿಟ್ಟಿ ನಂದೈತಿ ಕೂರಿ ದಂಡಿ ಮಡಿಗೆ ಬರಗಿಟ್ಟಿ ನಂದೈತಿ ಕೂರಿ ದಂಡಿ ಕದಕ ಸಿಕ್ಕೈತಿ ಬಾಳ ಬಾರಿ ಕಂಪನ ಪಡು ಕದಕ ಸಿಕ್ಕೈತಿ ಬಾಳ ಬಾರಿ ಕಂಪನ ಪಡು ಮಡಿಗೆ ಬರಗಿಟ್ಟಿ ನಂದೈತಿ ಕೂರಿ ದಂಡಿ ಮಡಿಗೆ ಬರಗಿಟ್ಟಿ ನಂದೈತಿ ಕೂರಿ ದಂಡಿ ಕದಕ ಸಿಕ್ಕೈತಿ ಬಾಳ ಬಾರಿ ಕಂಪನ ಪಡು ಕದಕ ಸಿಕ್ಕೈತಿ ಬಾಳ ಬಾರಿ ಕಂಪನ ಪಡಿ ಸತರ ಸಾಯಿ ನಡಬರ್ಕ ಕೊಟ್ಟಿನಿ ಕೈ ಸತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರ್ಕ ಕೊಟ್ಟಿನಿ ಕೈ ತಪ್ಪಿದ್ರ ನಿನ್ನ ಬೈ ನಯಲ್ಲ ಕೈ ತಪ್ಪಿದ್ರ 20 ಬಿಸಿಗಿಟ ಡೈರಿ ಮಿಲ್ಕ್ ಚಾಕಲೇಟ ಮತ್ತೆ ನಾವು ಅಣ್ಣ ಆನಿ ಬಂತ ಸಾನಿಯು ಕಾಡಿದ ಮ್ಯಾಲ ಬೆಟ್ಟಗನಿ ನಿನ್ನ ಆನಿ ಬಂತ ಸಾನಿಯು ಕಾಡಿದ ಮ್ಯಾಲ ಬೆಟ್ಟಗನಿ ನಿನ್ನ ಯಾಕಲೇ ಬೆಪ್ಪ ಸುಳ್ಳು ಯಾಕಬೇಡ ಜೇನ್ ತೊಪ್ಪ ಕೊಡ್ತಾನ ಅಂದಾನ ಇವ್ರ ಅಪ್ಪ ಶಾರು ಯಾಕ ನಿಂತೀನಿ ಗಪ್ಪ ನನ್ನ ಕಡೆ ಮಕ ತಿರುಗಿಸಿ ಗಸ ಗಸ ನಕ್ಕ ಕೈ ಹಿಡ್ಕೊಂಡು ನಿಂದ ನನ್ ಗಪ್ಪ ಲೇ 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 ಬಿರಿಯಾನಿ ಕಿರ್ನ್ಯಾ
ನನ್ನ ಡೆಬ್ಬಿ ಹೇಳಪ್ಪ ಎರಗಟ್ಟಿ ಬೀರ ನನ್ನ ಡೆಬ್ಬಿಯಾಗ ಹೋಗಿ ಬೇಡಲಿ ಮಗನ ನೀ ಕಲಾ ಕಲಾ ಮಳಮಳ ಅನ್ನೋದು ನಮ್ಗೆ. ನಮ್ ಸಂಸಾರ ನೋಡಿ ದಿನ ಸುರಿಸ್ಬೇಕಲ್ಲಿ ಮಗನ ನೀ ಜೋಲ ಶಾರು ಆ? ನೀ ದೌಡಿ ರೂ ನನ್ನ ಹೆಗಲೆಂಬ ತೇರು ಆ? ಇಲ್ಲಿ ಕರೇನ ಸರ್ ಅದ ಅಲ್ಲಿ ಬೇಡ ದೌಡ ನನ್ನ ಬೇಗ ಯಾಕ್ಸಲ ಅಣ್ಣ ಇಬ್ರ ಬೇಡಣ್ಣ. ನೀ ಏನು ದೊಡ್ಡ ಏನು ಅಣ್ಣ ಅಂದಳಲ್ಲು ನನ್ನ ಕೊಂದ ಒಗದಳಲ್ಲು ಅಣ್ಣ ಅಂದಳಲ್ಲು ನನ್ನ ಕೊಂದ ಒಗದಳಲ್ಲು ಕನಸು ಕಂಡ ಜೀವ ಕನಸೈದು ಮರಗ ಮರಗೋ ಕನಸು ಕಂಡ ಜೀವ ಮರಗ ಮರಗೋ ಅಣ್ಣ ಅಂದನಲ್ಲೋ ನನ್ನ ಕೊಂದೋಗದಳಲ್ಲೋ ಅಣ್ಣ ಅಂದನಲ್ಲೋ ನನ್ನ ಕೊಂದೋಗದಳಲ್ಲೋ ಮೊದಲ ಒಂದು ಕೆಲಸ ಮಾಡ್ರಿ, ದೂರ ಸರಿರಿ. ನನ್ನ ಬಿಟ್ಟು ಮೊದಲ 3 ಮಾರು ದೂರ ಸರಿರಿ. ಯಾಕ ಶರ್ರು ಏನಾತ ನಿನಗ ಏನಾತ ಹಾ ನಿಮ್ಮ ಹತ್ರನ ಏನು ಇಲ್ಲ ಅಂತ. ಯಾ ಮುಂಡೆ ಮಗ ಹೇಳಿದವಪ್ಪ ಈ ನಮ್ಮನಿ ತಲಿ ಓಡಿಸಿ ಅಂತಾನೆ ಏನಿಲ್ಲ ಅಂದ್ರೆ ನಾವು ತಗದ್ ತೋರ್ಸಾಕ ರೆಡಿನ ಅದೀವಿ ಈಗ ಯವ್ವ ಈಗ ಎತ್ತ ನೀವೊಂದು ಹೇಳಬೇಕಲ್ಲ ನಿನ್ನ ತಾರಿಯದ ಹುಡುಗಿ ನೋಡ್ರಿ ಹೇಳಂಗಿಲ್ಲ ಇಲ್ಲ ಒಳಗ ಟ್ರೈನಿಂಗ್ ಕೊಟ್ಟಿನಿ. ಹೌದಾ ಹಾ ಹೌದಲ್ಲ ಓತ್ ಹೆಂಗ್ ರೆಡಿ ಆಗೈತ್ ನೋಡ್ ನಮ್ದು. ಹ್ಞೂ ಅಂದ್ರ ರೆಡಿ ಏ, ಕರ್ಕೋ. ವಾದ್ಯ ಅಂದ್ರ ಬನ್ನಿ. ರೆಡಿ ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಏನು ತಿಳ್ಕೊಂಡಿರಿ ನೀವು? ಏನ ಇವಾಗ ನಿಮ್ಮ ಹತ್ರ ರೊಕ್ಕ ಹೊಲ ಮನಿ ಅದೇನು ಇಲ್ಲ ಅಂದ್ರೆ ಹಿಂಗ ಆ, ಹಂಗಲ್ಲ. ನಾ ಏನೋ ಬ್ಯಾರೇನ ತಿಳ್ಕೊಂಡಿದ್ನಿಪ್ಪ ಲೇ ಶಾರು ನನ್ನ ಆಸ್ತಿ ಕೇಳಲಿ ಕೇಳ ಜರಿ ಪಡಿಯಂತ್ರ ಮುಂದೆ ಬಲಕ್ಕಿರೋದು ಇವತ್ತಿಗೊಡ್ಡ ನಮ್ಮ ಅಪ್ಪನ ಆಸ್ತಿ ಐತೆ ಹಂಗ ಎಡಕ್ಕೆ ತಿರುಗಿರ ದಿಂಡಲ್ ಗೊಡ್ಡ ಭಾಳ ಜೀಡ ಪಡ್ದತ್ತೆ ಅದ ನಂದ ಆಸ್ತಿ ಐತಿಲಿ ಹುಡುಗಿ ಲೇ ಶಾರು ಅವಂದೇನ್ ಕೇಳ್ತೀನಿ ನಂದು ಕೇಳಿಲ್ಲ ಏನ್ ಹೇಳಕತ್ತಲ್ಲ ಆಚಿ ಕಡೆ ದಂಡಿ ಈಚಿ ಕಡೆ ದಂಡಿ ಅದ್ ನಡಕ್ ಏನ್ ಹಿಡ್ತೈತ್ಲ ಆ ಕಿನಾಲ್ ನಡು ಅದಟ್ಟ ನನ್ ನೋಡ ಆ ಕಿನಾಲ ಸಾಕ್ಯಪ್ಪ ಇಲ್ಲಿಗೆ ಮುಗಿಸ್ರಿ. ಅವನವನ ಇವ್ರ ರೊಕ್ಕಕ್ಕೇನ ಲೆಕ್ಕನ ಇಲ್ಲಂತ ಮತ್ ನಾನು ಎನ್ಸದ್ಲ ನನ್ನ ಕಣ್ಣು ಗುಡಿ ಬೆಳಗಾಬಾರ್ದು. ಸರಿಯಪ್ಪ ನಾವು ಹಾಕಿ ಏ ಸರ್ ಬರ್ರಾಕ ದ್ಯಾಮದುರ್ಗ ನಿನಗೆ ಇಚ್ಛೆ ಕೊಟ್ರ ಇನ್ನು ಹೋಗಾಕಿ ಕಡ್ಕೊಳ್ ಹುಡುಗರ ಕೊಡ್ಬೇಕಲ್ಲಿ ಕೊಡ್ಬೇಕ ಇದಾಗ ಹೊರ ಪಣ್ಯಾಗ ಹೊಡ್ತಾ ಹೊಡ ಹೋಗ್ಯ ಮಾತ್ಯಾಕ ಹೊಡಿಸಿ ಅವಾಗೇನು ಸೌಂದರ್ಯ ಕರಿತಾಳ ಸಂದ್ರಿ ಮನಿಗೆ ಸುವರ್ಣ ಕರಿತಾಳ ಸ್ಟೇಜಿಗೆ ಆಸೆ ಹಚ್ಚಳ ಮೂರು ಮುನಿಗೆ ಬಗ್ಗಿ ಬಗ್ಗಿ ನೋಡುದಾತ ತೆಗ್ಗಿ ಮನಿಗೆ ತೆಗ್ಗಿನ ಮನಿಗೆ ಸೌಂದರ್ಯ ಕರಿತಾಳ ಸಂದ್ರಿ ಮನಿಗೆ ಸುವರ್ಣ ಕರಿತಾಳ ಸ್ಟೇಜಿಗೆ ಆಸೆ ಹಚ್ಚಾಳ ಮೂರು ಮುನಿಗೆ ಬಗ್ಗಿ ಬಗ್ಗಿ ನೋಡುದಾತ ತೆಗ್ಗಿ ಮನಿಗೆ ಸೌಂದರ್ಯ ಕಲಿತಾಳ ಸಂದ್ರಿ ಮನಿಗೆ ಸೌಂದರ್ಯ ಕಲಿತಾಳ ಅರಮನಿಗೆ ದಿನಕ್ಕೆ ಬೆಳಗಿನ ಮನಕ್ಕೆ ನೋಡಕ ಬಂದ ಕನಸು ಬದುಕ ಬೆಳಕನ ಕಟ್ಟಿಕೊಂಡು
ನಡೀನ ನಮ್ಮ ಹುಲಿ ಎಂಟ್ರಿ ಕೊಡ್ದತಿನ್ನ ಹತ್ತೂರಲ್ಲಿ ನಿನ್ನಂತ ಗಣ್ಯರಿಲ್ಲಿ, ನಿಟ್ಟೂರಲ್ಲಿ ನವಿಲಿನ ಹೆಸರಾಗಿಲ್ಲಿ. ಚಂದನ ತಂದನ ಈ ಅಂದ ತಂದನ, ಚಂದನ ಚಂದನ ಈ ಅಂದ ಚಂದನ. ಬಾರೋ ನನ್ನ ಮುದ್ದಿನ ಸುಮಾರ. ಹಲೋ, ಚಂದುಲಾಲ್ ಸ್ಪೀಕಿಂಗ್. ಓಕೆ ಓಕೆ, ಆ ನಮ್ಮ ಗಂಧದ ಲೋಲಿನ ಜೊತೆಗೆ ಆ ಮುತ್ತು ರತ್ನ ತಲುಪಿವೆ. ಹಾ ಸರಿ ಸರಿ, ಆ ಹಣವನ್ನು ನಮ್ಮವರ ಕೈಯಲ್ಲಿ ತಲುಪಿಸಿರಿ. ಓಕೆ, ಮುಂದಿನ ವಾರ ಮತ್ತೆ ಕಳಿಸ್ತೀನಿ. ಥ್ಯಾಂಕ್ ಯು. ಇಲ್ಲ ಆ ಬಾಂಗ್ಲೆ ಭೀಮನ ಮರಣದ ನಂತರ ನನ್ನ ಸಕಲ ಕಾರ್ಯಕ್ಕೆ ಸಫಲವಾಗಿ ಹಣದ ರಾಶಿಯನ್ನು ಬೆಟ್ಟದೆತ್ತರ ಬೆಳೆಯುತ್ತದೆ. ಹೈ! ಮುಂದಿನ ವಾರದಲ್ಲಿ 10 ಬ್ಯಾಟ್ರಿಗಳ ಆಟಗಳ ಸಮಾರಂಭ ಮಾಡಿ ಸಮೂಹ ಸಂಸ್ಥೆಗೆ ಒಡೆ ನಾನಾಗಿ ಆ ಬಾಂಗ್ಲೆ ಭೀಮನೆಂಬ ಗೋನಾದವನ್ನು ಜೈ ವೀರನೆಂಬ ಏಣಿಗೆ ಎಸೆದು ಅವನ ಆಸ್ತಿ ಈ ದೇವೇಗೌಡನ ಕೈ ಸರಿ. ಗಡಗಡಗಡಾಡುಗಿ ಸುಭದ್ರ, ಹುಡುಗುಡು ಗುಡುಗುಡು ಹುಡುಗುವ ರುದ್ರ, ಮಡ ಮಡ ಮಡಮ ಮರುಗ ಭದ್ರ, ಗದ ಗದ ಗದಗಿಸುವ ರುದ್ರ ರುದ್ರ. ಏ ಸೌಕರ ನಗಬೇಡ, ನೆಕ್ಕು ನೋಡ್ಬೇಕಾಗಬರ ನನ್ನ ಕೈಯಲ್ಲಿ. ಗೊತ್ತು ಗುರಿ ಇಲ್ಲದ ಈ ನನ್ನ ಮನೆಗೆ ಬಂದ ನೀನು ಯಾವಲೇ? ಮೂರು ಬಿಟ್ಟ ಹಾದಿ ಬಿಟ್ಟರ ಚಟ್ಟ ಕಟ್ಟಲು ಬಂದ ನಿನ್ನ ಪಾಲಿನ ಯಮ ಕಣಲೇ ಕ್ರಾಂತಿವೀರ. ಯಮನಿಗೆ ಯಮನಾಗಿ ನಿಂತಿರುವ ಈ ಮೃತ್ಯುಂಜಯ ಮರ್ಯಾದೆ ಇಲ್ಲದಾಗ ಮಾತನಾಡಿವೆ. ನಿನಗೆಲ್ಲೇ ಮರ್ಯಾದೆ? ನೀನಲ್ಲದೆ ಬೇರೆ ಯಾವನಾದ್ರೂ ಮಾತನಾಡಿದ್ರೆ ಹೀಗೆ ಮಾತನಾಡುತ್ತೇನೆ ಏನಲೇ? ನೀನು ನಮ್ಮ ಅಣ್ಣನಿಗೆ ಮುಂದೆ ಏನ್ ಹೇಳಿ? ನಾನು ನಿನ್ನ ತಂಗಿಯನ್ನು ರೇಪ್ ಮಾಡಲಿಕ್ಕೆ ಹೋಗಿದ್ದೇನಲ್ಲೇ? ನಿಜ ಬಗಲೇ? ರೇಪ್ ಮಾಡದ ಮತ್ತೆಲ್ಲೇನು ಮಾಡಿದೆ? ನೀನು ನನ್ನ ತಂಗಿಯನ್ನು ಒಪ್ಪಿದ ಕ್ಷಣದಲ್ಲಿ ತೆಗೆದ ಭಾವಚಿತ್ರ ಈ ನನ್ನ ಕಣ್ತುಂಬೆ ನಿಂತಿದೆ. ಇದೆಲ್ಲ ನೆನಪಾದ್ರೆ ನಿನ್ನನ್ನು ಜೀವಂತ ನೋಡಬೇಕನ್ಸುತ್ತದೆ ನನಗೆ. ಅಷ್ಟೊಂದು ಸುಲಭ ಅಲ್ಲ ಈ ಕ್ರಾಂತಿವರಣ ಮೇಲೆ ತಟ್ಟಲು. ಈ ಬಂಡ ಟಕ್ಕೆ ಕಟ್ಟೆ ನಿಂತು ನನ್ನ ಕಡೆ ತಟ್ಟಿದರೆ ಇಡೀ ನಿನ್ನ ದರ್ಪ ಕೊಡವೆ ಗಡಗಡ ನಡಿಗೆ ಬಿಟ್ಟ ಸೌಕಾರ. ಕೇಳು, ಯಾವುದೋ ಒಂದು ಹುಚ್ಚು ನಾಯಿ ನಿನ್ನ ತಂಗಿಯನ್ನು ಕತ್ತಲಕ್ಕೆ ಹೋದಾಗ ನಾನು ಅವಳು ಮುಚ್ಚು ಮರೆಯಿಂದ ರಾಕ್ಷಿಸಲು ಹೋದ್ರೆ ಆ ಲುಚ್ಚನ ಮಾತು ಕೇಳಿ, ಈ ರೀತಿ ಸುಳ್ಳು ಹುಟ್ಟಿಸ್ತೆ ಅಂತ ಅನ್ಕೊಂಡಿರಲಿಲ್ಲ. ತೂ ನಿನ್ ಜನ್ಮಕ್ಕೆ ಆಚಿಕ್ ಬರ್ಬೇಕು. ಇದೆಲ್ಲ ನೀ ಕಟ್ಟಿದಂತ ದಂತಕತೆ ನನ್ನ ಮುಂದೆ ಹೇಳಬೇಡ. ಅದೇ ಕೆಲಸ ನಿನ್ನ ಕಣ್ಣೆದುರಿಗೆ ನಿಜ ಮಾಡಿ ತೋರಿಸ್ಬಿಡ್ಲೇ. ಗೌಡ್ರ ಮಾತು ಕೊಡಬೇಡ್ರಿ. ಈ ಮಗು ಮಾತು ಕೊಟ್ರ ಅಂದ್ರ ನಿಮ್ಮ ತಂಗಿ ಸಟ್ನ ಕರದ ಸುಂದರವಾದ ಹೃದಯನ ಮೂಡ್ತಾನ್ರಿ ಅಪ್ಪ. ಹುಟ್ಟಿದರೆ ತಟ್ಟಿದ ಕೈಯನ್ನು
ಕತ್ತರಿಸೋಣ ಈ ನನ್ನಲ್ಲಿದೆ. ಮಿಸ್ಟರ್ ದೇವೇಗೌಡ, ನಿನ್ನ ಅಹಂಕಾರ ಅಡಗಿಸಕ ಬಂದನಲೇ ಭೀಮನಾಗೆ. ಕೇಳಲೇ ಗೌಡ ಕೇಳು, ನನ್ನ ಮನ ಮೆಚ್ಚಿ ಬರುವ ಮಂದಾರ ಪುಷ್ಪಕ್ಕೆ ನಾ ಚಂದ್ರನಾಗಿ ಬಾ ಕೊಡ್ಬೇಕಲೇ ಆಕಿಗೆ. ಕೊಡದೆ ಹೋದ್ರೆ ನನಗೆ ಚಂಡ ಅಂತ ಕರೀತಾರೆ. ಆ ಗಂಡದ ನನ್ನಲ್ಲಿದೆಯೋ ನಿನ್ನಲ್ಲಿದೆಯೋ ಈಗಲೇ ತಿಳಿಯಲಿ. ಹೇ ರಾಧಿಕಾ, ಬಾರ ಕಡೆ ಹೊರಗೆ. ಅಣ್ಣ, ಇವ್ರು ಹೇಳ್ತಿರುವ ಮಾತಿನಲ್ಲಿ ನಿಜವಿದೆ ಅಣ್ಣ. ಯಾರ್ದು ಮಾತನ್ನ ಕೇಳಿ ನಿನ್ನ ಮಾನ ಮರ್ಯಾದೆಯನ್ನ ನೀನೇ ಕಳೆದುಕೊಳ್ಬೇಡಣ್ಣ. ಅಣ್ಣ, ಇವರು ನನ್ನನ್ನ ಕಾಪಾಡಿದ ಧೀರ ಅಣ್ಣ. ಇವರನ್ನು ನಾನು ಮನಸಾರೆ ಪ್ರೀತಿ ಮಾಡ್ತೀನಿ. ದಯವಿಟ್ಟು ಇದಕ್ಕೆ ಅಡ್ಡಿ ಮಾಡ್ಬಿಡಣ್ಣ, ಅಡ್ಡಿ ಮಾಡ್ಬೇಡ. ರಾಧಿಕಾ, ನಿನ್ನನ್ನು ಜೀವಂತ ಉಳಿಸಲಾರೆ. ಅಣ್ಣ, ನನ್ನನ್ನ ಸುಟ್ಟರು ಸರಿ, ಹೃದಯದಲ್ಲಿರೋ ಪ್ರೀತಿ, ಮನಸ್ಸಿನಲ್ಲಿರೋ ಭಾವನೆ, ಉಸಿರಿನಲ್ಲಿರೋ ಜೀವ, ಮುಖದಲ್ಲಿರೋ ನಗು, ಕಣ್ಣೀರಿನಲ್ಲಿರುವ ಕಂಬನಿ, ಮಾತಿನಲ್ಲಿರೋ ಮೌನ ನಿನ್ನಂತವನಿಗೆ ಹೇಗೆ ಅರ್ಥ ಆಗ್ಬೇಕಣ್ಣ? ಬಾಯಿ ಮುಚ್ಚಲೆ. ದೊಡ್ಡ ಜಮೀನ್ದಾರ ತಂಗಿಯನ್ನ ನಿನ್ನನ್ನು ಅಕ್ಕರತೆಯಿಂದ ಬೆಳೆಸಿದರೆ ನನಗೆ ಮರ್ಯಾದೆ ಇಲ್ಲದಂಗ ಮಾತನಾಡುವೆ. ಪಾಪಿ, ನಾನ್ಯಾರು ಗೊತ್ತಾ? ಹಳ್ಳಿಯಿಂದ ದಿಲ್ಲಿವರೆಗೆ ಇಂಥ ರೌಡಿಗಳ ಎಡೆ ಎತ್ತಿ ಕಚ್ಚಿ ಸಾಯಿಸುವ ನರನಾಗರ ನಾನು. ನಗರ ನಾನ್ಯಾರು ಗೊತ್ತ ಕೇಳು. ನಿನ್ನಂತೆ ಹೆಡೆ ಎತ್ತಿ ಬರುವ ನರ ನಾಗರನಿಗೆ ಹಿಡಿ ಎತ್ತಿ ಆಕಾಶ ಹಾಗರಿ ಗರಗರ ತಿರುಗಿಸುವ ಗಾರುಡ ಇದನ್ನ ಕಣಲೇ ನಾನು. ನಿನ್ನಂಗ ರೌಡಿಗೆ ಹೆಗಲು ಕೊಟ್ಟು ಸತ್ತು ಬದುಕೋ ನಾ ಮಾಡ್ತಾ ನಾನಲ್ಲ. ನಿನ್ನೆದುರಿಗೆ ನಿನ್ನ ತಂಗಿಗೆ ಅಗ್ನಿ ಸಾಕ್ಷಿಯಾಗಿ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತೇನೆ. ಏ ಗೌಡ, ನಿನ್ನಲ್ಲಿ ತಾಕತ್ತಂಬುದಿದ್ರ ಅದನ್ನ ಬಿಡಿಸೋ ನೋಡೋಣ. ಏ ದೇವೇಗೌಡ, ಕಣ್ ತುಂಬ ನೋಡ್ಕೋ ಕಾಡ್ತಾನ. ಆಗೋ ಕಲ್ಯಾಣ ಕಡು ಪಡಿಸಬಾರದ್ರಿ ದನ್ಯಾರ. ಬರಿಲಿ, ನಿಮಗ್ ಬುದ್ಧಿ ಗಿದ್ದಿ ಐತಿಲ್ಲ, ಕಿವ್ಯಾಗ ಹತ್ ಮರಿಲ. ಇಲ್ಲ ಮತಾಲಿಕ ಇಲ್ಲ. ಈ ನನ್ನ ಕೆಲಸಕ್ಕೆ ನೀನು ಅಡ್ಡಿ ಬರಬೇಡ. ಗೌಡ್ರ, ಏನ್ರಿ ಮಾತು ಕೊಟ್ಟ ಮ್ಯಾಲ ಮೌನ ಕೋಸ್ಯಾರ ಅನ್ಬೇಕ್ರಿ. ಇದು ಕಲಿಯುಗ ರೀ, ಕಲಿಯುಗ. ಕ್ರಾಂತಿ ಸಿಡಿದಿದ್ದ ಕ್ರಾಂತಿ ಯುಗ. ಯಾರ ನನ್ನ ಮಾತು ಸ್ವಲ್ಪ ಕೇಳ್ರಿಪ್ಪ. ಶರಣನ್ನದು ನಿಮ್ಮ ಕೆಟ್ಟ ಗುಣ ಏನಾದರೂ ಉಪಯೋಗಿಸಿ. ಲೇ ಮುತಾಲಿಕ, ಲೇ ದೇವೇಗೌಡ, ನನ್ನ ಸಂಗಾತಿಗೆ ಏನಾದರೂ ಕಿರುಕುಳ ನೀಡಿ ಆಕೆಗೆ ಇಲ್ಲದ ಸಲ್ಲದ ನೀಡಿದ್ರೆ ಲೇ ಗೌಡ, ರಕ್ಷಣದಲ್ಲಿ ನಿನ್ನ ಮರಣ ನನ್ನ ಕೈಯಲ್ಲಿ. ಬರ್ತೇನೆ ದೇವೇಗೌಡ. ರಾಧಿಕಾ, ಒಳಗ್ ನಡೆ ಕಣೆ. ಹುಲಿನೇ ಕೆಣಕಿದ್ರೆ ಎದೆ ಬಗೆದು ರಕ್ತ ಕುಡಿಯದೆ ಬಿಡಲ್ಲ. ಆನಿನೇ ಕೆಣಕಿದ್ರೆ ತೊಳೆಯದೆ ಬಿಡಲ್ಲ. ಗೊತ್ತಿತ್ತು ಈ ದೇಹಗಳನ್ನು ಕೆಣಕಿದ್ರೆ ನಿನ್ನ ಕಾಲಲ್ಲಿ ಹಾಕಿ ಕಸ ತುಳಿಯದೆ ಬಿಡಲ್ಲ.
ನಮಸ್ಕಾರ ಗೌಡ್ರಿಗೆ. ಬೆಂಕಿ ಹಾಕಲೇ ನಿನ್ನ ನಮಸ್ಕಾರಕ್ಕೆ. ಈಗ ನೀನು ನನ್ನ ಹತ್ರ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ. ಏಕೆ ಗೌಡ್ರೆ, ಏನಾಯ್ತು? ಯಾವನಾದರೂ ನಿಮ್ಮ ಹಕ್ಕು ಜೊತೆಗೆ ಭಾಂಗ ತಂದನೆ? ಇಲ್ಲ, ಯಾವನಾದರೂ ನಿಮ್ಮ ಮೇಲೆ ಕೈ ಮಾಡಿದನೆ? ಹಾಗೇನಾದ್ರು ಆಗಿದ್ರೆ ಹೇಗೇನ ಹೇಳಿ, ಆ ಪಾಪಿ ರುಂಡವನ್ನು ಚಂಡಾಡಿ ನಿಮ್ಮ ಪಾದಕ್ಕೆ ಅರ್ಪಿಸಿ ಬಿಡ್ತೀನಿ. ಲೇ ಜಿತೇಂದ್ರ, ನೀನು ಆಡ್ತಾ ಪ್ರತಿಯೊಂದು ಮಾತಿನಲ್ಲಿ ನಾವು ಕುರ್ತಿಗೊಳಿಸದೆ ಹೋದರೆ ಆ ಕ್ರಾಂತಿವೀರ ನಮಗೆ ಬೇತಾಳನಾಗಿ ಬೆನ್ನು ಹೊತ್ತುತ್ತಾನೆ. ಅವನೆಂತ ಬೇತಾಳವಾಗಿ ನನಗೂ ಬೆನ್ನತ್ತಿದ್ರು. ಆ ಶಕ್ತಿಯನ್ನು ನೋಗಿ ನೀರ ಕುಡಿಸಕ್ತಿ ನನ್ನಲ್ಲಿದೆ. ನಿಮಗೆ ಇನ್ನೂ ಭಯ ಬೇಡ. ಲೇ ಜಿತೇಂದ್ರ, ಮಾತ ಬರದ ಮೌನಾಗಿ ಕೊಂದ ಶರಣಾದ ಗೌಡರನ್ನು ಬೇರೆದ್ರು ಏನು ಪ್ರಯೋಜನ ಇಲ್ಲ. ಕರ್ನಾಟಕದ ಹುಲಿಯಾಗಿ ಗರ್ಜಿಸಿದ ಈ ಗೌಡರಿಗೆ ಎದುರಿಗೆ ಅವಳ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿವೀರ. ಗಜರಾಜ, ಏನು ಹೇಳುತ್ತಿರುವೆ ನೀನು? ಆತಾಳ ವೀತಾಳ ಪಾತಾಳ ರಸ್ತಾಳ ಮೂಲಕವೇ ಈ ಗೌಡರ ಗಂಭೀರಕ್ಕೆ ಎಂದು ಹಿಡಿದುತ್ತಿರುವಾಗ ಅವರ ಎದುರಿಗೆ ಬಂದು ತಾಳಿ ಕಟ್ಟಿ ಹೋಗಿದ್ದಾನಂದ್ರೆ ನಾ ಇದನ್ನು ಸಹಿಸಲಾರೆ. ತಮ್ಮ, ನಾವೇನು ಮಾಡೋದು ಬೇಕಾಗಿಲ್ಲಪ್ಪ. ಹೆಂಗೋ ಏನೋ ರವಿಕಾಂತನಿಗೆ ಹಂಗೆ ಹಿಡಿದೀವಿ. ಅವನವನ ಕಡ್ಲಿ ಕೈಯಿಂದ ಕಡ್ಲಿನ ಉರಿಸಿದ್ರಾತ. ಅಟ್ಟಲ್ಲ, ಮುಳ್ಳಟ್ಟಾಗ ಮುಳ್ಳಿಲ್ಲ, ಮುಳ್ಳ ತೆಗೆದ ಪ್ಲಾನ ಮಾಡಿದ್ರಾತ. ಗೌಡ್ರ, ಏನಂತೀರಿ ನನ್ನ ಮಾತಿಗೆ? ಹೌದು ಮೊದಲಿಕ, ಹೌದು. ನಾವು ಎಲ್ಲ ಇವರನ್ನು ಆ ರವಿಕಾಂತನಿಗೆ ಕೈ ಜೋಡಿಸಿದ್ದೇವೆ. ಇದೊಂದು ವಿಷಯ ಅವನಿಗೆ ಹೇಳಿ ಅವನಿಂದ ಅವನ ಮರಣ ಮಾಡಿಸೋಣ. ಗೌಡ್ರ, ನೆನಸುಕ ತಣಿಸಿಗೌಡ ಬಂದಾಗ ಅಂತೇಳಿ ನಮ್ಮ ರುದ್ರೇ ದೇವ ಇಲ್ಲಿಂದ ಬರಾಕತ್ತೈತ್ ನೋಡ್ರಿ. ಅದರಿಂದ ಸ್ವಾಗತ ಮಾಡ್ರಿ. ಪಾದನೆ ಪಾತ್ರ ಕೊಟ್ಟಿಯ ಏನು ಮಾಡುತ್ತಾ ಇದ್ದಾರೆ ಸರ್ಪಗಾಲಿನ ದರ್ಪದ ಗೌಡ್ರು? ಬನ್ನಿ ರವಿಕಾಂತ, ಬನ್ನಿ. ಸ್ವಾಗತ, ಸುಸ್ವಾಗತ. ಬನ್ನಿ ರವಿಕಾಂತ, ಬನ್ನಿ. ರವಿ ಕಿರಣಂತೆ ಬಾಡಿದು ಅರಳಿದಂತೆ ಇಂದು ನೀನು ಬರುವರು ಭರವಸೆ ಕಂಡು ಈ ಗೌಡರ ಗುಂಪಿನ ಜನ ಹೃದಯ ತುಂಬ ಬಂದು ಕುಂತ ಇಂತೈತೆ. ಕುಳಿತುಕೊಳ್ಬೇಡಿ. ಪರವಾಗಿಲ್ಲ ಬಿಡಿ. ಈ ಕಾಡಿನ ಹುಲಿಗೆ ಎಂತ ನೆಲವೇ ಸಿಂಹಾಸನ. ಬನ್ನಿ ಹುಲಿರಾಯ, ಬನ್ನಿ. ಹೊರಗ ಹಾರಣ್ಯ ಹೊರಗೆದ್ದ ಈ ನಿಮ್ಮ ಬರುವಿಕೆ ಕಂಡು ನಮಗೆ ತುಂಬಾ ಆನಂದವಾಗಿದೆ. ಹೌದು ರವಿಕಾಂತ್, ಹೌದಾ? ಆ ಕ್ರಾಂತಿವರನ್ನು ಹಿಡಿಯಲಿಕ್ಕೆ ಯಾವ ಬಲಿನೂ ಬೇಕಾಗಿಲ್ಲ. ಎಲ್ಲವನ್ನು ಬಲ್ಲ ಈ ಮಲ್ಲ ನಿಮ್ಮೆಲ್ಲರ ಮನದಲ್ಲಿ ಪ್ರೀತಿ ತುಂಬಿಕೊಂಡಿರುವಾಗ ಎಂತ ಕಲ್ಲಿದೆ ಸುರ ಬಂದ ನಿಮಗೆ ಕೊಪ್ಪಳಿಸಿದರು. ಆ ಸಪ್ಪಳ ಕೇಳುವ ರಣಕುಮಾರ ನಾನಿಲ್ಲಿದ್ದೇನೆ. ನೀವು ಯಾವುದಕ್ಕೂ ಚಿಂತಿಸಬೇಡಿ. ಹೇಳಿ, ಈಗ ಅದ್ಯಾವ ಕಾರ್ಯ ಕೈಗೊಂಡಿದ್ದೀರಿ? ಅದು ಮರ್ಯಾದೆ ಎಂಬ ಮೌನದಲ್ಲಿ ಮೌನ ಮುರಿದಿದ್ದೀವಿರಾ? ಅಂದರೆ ದೇವೇಗೌಡನೆಂಬ ಬೃಹದಕಾರ ಗೋಡೆಗೆ ಸಿಡಿಲು ಬಡದು ಅಪ್ಪಳಿಸಿದೆಯೇ? ಹೌದು ವೀರ, ಅದು ಅಪ್ಪಳಿದ ಸಪ್ಪಳಕ್ಕೆ ಈಗ ಅವರ ಗಂಡುದೆ ಆ
ಚೂರಾಗಿದೆ. ಆ ಹೊಡೆದ ಚೂರವೇ ಅವರ ಮರಣ ಮರ್ಯಾದೆಗೆ ಹೋಮಕ್ಕೆ ಬಾಯಿ ತೆರೆದು ನಿಂತಿದೆ. ಅಲ್ಲೋ ತಮ್ಮ, ಅದರಿ ಅಪ್ಪ, ಅವ್ರಕ್ಕಿಂತ ಮೊದಲ ನೀವು ಸಟ್ನ ಬಾಯಿ ತೆಗೆದು ಬಿಟ್ರ ಅಂದ್ರ ನಮ್ಮ ವೈರಿನ ರಕ್ತ ಜೊಂಡಾಡ ಗಟ 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 ನೀವು ಕೊಡ್ಬಿಟ್ರ ಅಂದ್ರ ಪಟ 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 ಸಚ್ಚಾಕ ನಾಯಿ ಮೊತಾಲಿಕ ರೆಡಿನದ ನೋಡ್ರಿ ದಣಿ. ಯಾರವನು ನಿಮಗೆ ಎದುರಾದ ಕರಿನಾಗರ? ಅವಳೆ ನಿನಗ ಅಂದ ಹೇಳಿದ ಕ್ರಾಂತಿವೀರ ಏನು ಮಾಡಿ ಹೋಗಿದ್ದಾನೆ ಆ ಕ್ರಾಂತಿವೀರ? 70 ಹಳ್ಳಿಗೆ ನಾಯಕನನ್ನು ಬರೆದು ಈ ಗೌಡರ ಎದುರಿಗೆ ಅವರ ತಂಗಿಗೆ ಬಲಾತ್ಕಾರದಿಂದ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಮೂರ್ಖ. ತಂಗಿಯ ಕೊರಳಿಗೆ ತಾಳಿಕೆದ ಕಟ್ಟಿಯನ್ನು ಕತ್ತರಿಸಿ ಈ ದೇವೇಗೌಡನ ಮುಂದೆ ಒಗೆದು ನಾನು ಶರವೇಗದ ಸರದರನಾಗಿ ಈ ರಣರಂಗದಲ್ಲಿ ಕಾಲಿಟ್ಟಿರುವ ಈ ಹುಲಿಯ ಮುಂದೆ ಆರ್ಯಾವ ಕುರಿಮರಿ ಬನ್ನಿ ಹೋಗೋಣ. ತಡಿ ರೋಯ್ಕಂತ ಯಾಕೆ ಅವಸರ ಮಾಡ್ತಿ? ಈಗ ಹೊಸ್ತಾಗಿ ಬಂದಿ, ಫುಲ್ ಪಾರ್ಟಿ ಜೋರ್ ಮಾಡಿದ್ವಿ, ಕೊಡದೆ ಎಂಜಾಯ್ ಮಾಡ್ಬಿಡೋಣ. ನಾನೇ ಕಣೆ ನಿನ್ನ ಕೈ ಹಿಡಿದ ಗಂಡ. ಹೋಗ್ರಿ ನೀವು, ಇಂಥ ವಯಸ್ಸಿನಲ್ಲಿ ಕೂಡ ನಿಮ್ಗೆ ತುಂಟಾಟವೇನ್ರಿ? ಈ ಬಂಟ ನಿನ್ನ ಕರಿಮಣಿ ಸರಕ್ಕೆ 3 ಗಂಟೆ ಹಾಕಿದವನೇ ಕಣೆ. ಹೋಗಿಯಪ್ಪ, ಈ ನಿಮ್ಮ ಮಾತಿಗೆ ನನಗಂತೂ ನಾಚಿಕೆ ಆಗತ್ತೆ. ನಾಚಿಕೆ ಎಂಬ 3 ಅಕ್ಷರ ಮರ್ಮ ಎನ್ನಲ್ಲಿ ಇರೋದು ಸಹಜ. ಬಾ, ಈ ಸಾಯಂಕಾಲ ಸಮಯದಲ್ಲಿ ಸಂತೋಷವಾಗಿ ನಿನ್ನ ಗಂಡನ ಕೈ ಹಿಡಿದು ಹಾಡು ಬಾ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಅನುಭವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸಿರಿ ಹಾಡುವಾಗ, ಎಂದು ಹೀಗೆ ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಏನು ಮಾಡ್ತಾ ಇದ್ದಾರೆ? ಧಾರಣ ಕರ್ಣದ ವಂಶದವ್ರ. ಓ ಬನ್ನಿ ಶ್ರೀಮಂತರೇ, ಇದೆಂತ ಮಾತು? ಕುಳಿತುಕೊಳ್ಳರಿ. ಲೇ, ಈ ಕುಳಿತುಕೊಂಡು ಹೇಳುವ ಧರ್ಮಶಾಸ್ತ್ರ ಬೋಧನೆ ಕೇಳಲು ಬಂದಿಲ್ಲ ಈ ದೇವೇಗೌಡ. ಅದೇನಂತ ತಿಳಿಸಿ ಹೇಳಿ ಗೌಡ್ರಿ. ಬಂಗ್ಲೆ ಭೀಮನ ಬರ್ತಕ್ಕ ಸಾಲ ವಸೂಲಿ ಮಾಡಕ್ಕೆ ನಿನ್ನ ಕಡೆ ಬಂದಿದ್ದೇವೆ. ಆಯ್ತ್ರಿ, ಆ ಬಂಗ್ಲೆ ಭೀಮನನ್ನು ಕರೆಸಿ ವಿಚಾರಿಸಿ ನಿಮ್ಮ ಹಣ ಸಂಪೂರ್ಣ ಮುಟ್ಟಿಸ್ತೀನಿ ಗೌಡ್ರ. ಆ ನಿನ್ನ ಬಂಗ್ಲೆ ಭೀಮ ಸತ್ತು ಸ್ವರ್ಗ ಸೇರಿ ಇಂದಿಗೆ 1 ವಾರವಾಗಿದೆ. ಅದಕ್ಕಾಗಿ ಆ ಸಾಲ ಬರೆದು ಕೊಟ್ಟ ಕಾಗದ ಹಿಡಿದು ನಿನ್ನ ಕಡೆ ಬಂದಿದ್ದೇವೆ. ಏನು, ಬಂಗ್ಲೆ ಭೀಮಾ ತೀರ್ಕೊಂಡ್ರಿ?
ಹೌದಮ್ಮ, ಬಂಗ್ಲೆ ಭೀಮ ತೀರಿಕೊಂಡು ಸಾಲಕ್ಕಾಗಿ ನಿನ್ನ ಗಂಡ ಊರ ಮುಂದಿನ ಹೊಲ ಆಸ್ತಿಯನ್ನು ಬರದೆ ಕೊಟ್ಟದನಮ್ಮ ಏ ಕಾದ ಪತ್ರದಲ್ಲಿ. ಗುಮಾಸರೇ, ಲೇ ನೀನು ಬರೆದು ಕೊಟ್ಟಿದ್ದಲ್ಲಿ ಹೇಳ್ತಾ ಇದ್ದಾನೆ ಲೇ ಪ್ಯಾದ್ದ ಪ್ಯಾದ್ದ ಮಾಡಿದ ಅವರನ್ನೇ ಮರೆತು ಮಾತನಾಡಿದ್ರಿ. ಹರಿತವಾದ ಈ ನನ್ನ ಬಾಣ ನಿನ್ನ ಎದೆಗೆ ಅಪ್ಪಳಿತು, ಎಚ್ಚರವಿರಲಿ. ಆ ಎಚ್ಚರನ್ನು ಮರೆತು ಹುಚ್ಚರೆ ಹಾಗೆ ತಿರುಗಿ ಮಾತನಾಡಿದರೆ ಹಿಂದೆ ನಿನ್ನ ಊರು ಮುಂದಿನ ಹೊಲದಲ್ಲಿ ಕಟ್ಟಿರುವ ವಿದ್ಯಾಸಂಸ್ಥೆಯನ್ನು ಕಿತ್ತು ಹಾಕಿ ನನ್ನ ಶುಗರ್ ಪ್ಯಾಟಿ ಕಟ್ಟಲು ಕಟ್ಟಡ ರೆಡಿ ಆಗುತ್ತದೆ. ನೋಡ್ರಿ, ಎಲ್ಲವನ್ನು ಬಲ್ಲವರಾದ ನೀವೇ ಈ ರೀತಿ ಮಾತನಾಡ ಹೇಳಿ. ಮೊದಲು ನಾ ಹೇಳಿದ್ದನ್ನು ಕೇಳಿಸಿಕೊಳ್ಳರಿ. ಏ ನೀನು ಹೇಳಿಕೊಂಡು ದಿನಾಲು ಕೇಳಿಸಿಕೊಂಡು ನನ್ನ ಕಿವಿಡಾಗಿ ಬಿಟ್ಟಿವೆ. ಮೊದಲು ನನ್ನ ಹಣದ ವ್ಯವಹಾರದ ಬಗ್ಗೆ ಹರಿಸಿ ಲೇ ಈ ನಿನ್ನ ಮನೆ ಬಾಗಲ ಮುಚ್ಕೋ. ಇಲ್ಲ ಅಂದ್ರೆ ಯಮನ ಭಯ ಇಲ್ಲದ ಈ ದೇವೇಗೌಡ ಬಾಯ್ ಬಿಟ್ಟು ಕೈಯಲ್ಲಿ ಚಾಟಿ ಹಿಡಿದು ನಿಂತ್ರೆ ನಿನ್ನ ಯಾವ ಸೂರ ಬಂದ್ರು ನಿನ್ನ ಸೊಂಟ ಮುರಿಯದೇ ಬಿಡಲ್ಲ. ಆ ಮಾತನಾಡಬೇಡ ದಣಿ. ಅವನಿಗೆ ನಾನು 2 ಲಕ್ಷ ಹಣ ಇದು ಕೊಟ್ಟದ್ದು ನಿಜ, ಆದರೆ ಅವನ ಸಾಲಕ್ಕಾಗಿ ನನ್ನ ಮನೆ ಊರು ಮುಂದಿನ ಹೊಲ ಬರೆದು ಕೊಟ್ಟದ್ದು ನಿಜ. ಆದ್ರೆ ಸ್ವಲ್ಪ ಈಗ ಕಾಲಾವಕಾಶ ಕೊಡಿ. ಅವನ ಮನೆಗೆ ಹೋಗಿ ಅವ್ರ 8 ಮಕ್ಕಳನ್ನು ವಿಚಾರಿಸಿ ಹಣ ತರುತ್ತೇನೆ. ಇಲ್ಲವಾದರೆ ಆ ಹಣ ನಾನೇ ಕೊಡ್ತೇನೆ. ನನ್ನ ಮೇಲ ವಿಶ್ವಾಸ ಇಡಿ ಗೌಡ್ರಿ. ವಿಶ್ವಾಸ 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 ಮುಚ್ಚಲೇ ನಿನ್ನ ಬಾಯಿನ. ಲೇ ವಿಶ್ವಾಸ ಇದೆ ನಿನ್ನ ಮೇಲೆ. ಆ ನಿನ್ನ ತಮ್ಮ ಮಾಡಿದ ಏಡ ಕೃತಿಗೆ ನಿನ್ನ ಮುಂದೆ ಹೇಳಿದರೆ ನೀನು ಮಾಡಿದ್ದೇನೋ ಆ ನಿನ್ನ ತಮ್ಮ ಮಾಡಿದ್ದೇನೋ ಅದು ಈಗ ನನ್ನ ನೆನಪಾದ್ರೆ ನಿಮ್ಮನ್ನು ಕುತ್ತಿಗೆ ಈಚೆಗೆ ಕೊಲ್ಲಬೇಕು. ಗೌಡ್ರಿ, ಬಾಯಿ ಮುಚ್ಚಲೇ ಬಡವ. ನನ್ನ ಕೋಪಾಗ್ನನ್ನು ಕೆರಳಿಸಿ ಒದ್ದಾಡಿ ಸಾಯಬೇಡ ನೀನೀಗ. ಶಾಂತಿದೆ ಸೀಮೆಯಲ್ಲಿ ಮೀರಿ ನಿಂತಿದ್ದೇನೆ. ಜಿತೇಂದ್ರ, ಬೇಗನೆ ಕಟ್ಟಿ ಹಾಕಲೇ ಬಡಪ ಏನೋ. ಬೇಡಿ ಗೌಡ್ರೆ, ಅದು ಯಾವ ಕೆಲಸ ಅಂತ ಬೇಗ ಹೇಳಿ ಗೌಡ್ರಿ. ಗೌಡ್ರೆ, ನಿರಪರಾಧಿಯಾದ ನನ್ನ ಗಂಡನನ್ನ ಕಟ್ಟಿ ಹಾಕಿ ಹೊಡಿಬೇಡಿ ಗೌಡ್ರೆ. ನಿಮ್ಗೆ ದಮ್ಮಯ್ಯ ಅಂತೀನಿ. ನನಗೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ನಿಮ್ಮ ಹಣವನ್ನ ತಂದು ಕೊಡ್ತೀನಿ. ಈ ನಿನ್ನ ಗಂಡನಿಗಾಗದ ಹಣನ ಈ ತರ್ತೀಯ? ಆಚಾರ್ಯ ಪರಮಾಚಾರ್ಯ ಏ ಜಯ, ಆ ಹಣವನ್ನು ಇವತ್ತಲೇ ತರಬೇಕು. ಜಯ, ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯಾಲೆ? ಸ್ವಾಮಿ, ಶೇಂಗಾ ಸೂರ್ಯಪಾನ್ ಮಾಲಿನಲ್ಲಾದ್ರೂ ಇವರ ಹಣ ತಂದು ಕೊಡ್ತೀನಿ ಸ್ವಾಮಿ. ನಾನು ಈಗ್ಲೇ ಅರವಿಂದ್ ಸಾವ್ಕರ್ ಅಂಗಡಿಗೆ ಹೋಗಿ ಬರ್ತೀನಿ. ನೀವು ಧೈರ್ಯದಿಂದ ಇರಿ ಸ್ವಾಮಿ. ಜಿತೇಂದ್ರ, ಗೌಡ್ರೆ, ಈಗಲೇ ಫೋನ್ ಹಚ್ಚಲೇ ಆ ಅಂಗಡಿ ಅರವಿಂದನಿಗೆ ಹಣ ಕೊಡಬೇಡ ಅಂತ. ಹಲೋ, ಅಡ್ತಿ ಅಂಗಡಿ ಅರವಿಂದ? ಹೌದು ಸಾಕರೆ, ನಾನೇ. ಹಣ ಕೊಡಬೇಡ ಅಂತ ನಮ್ ಗೌಡ್ರು ಹೇಳಿದಾರೆ, ತಿಳಿತೆ? ಆಯ್ತು ಸಾಕರೆ, ಕೊಡಲ್ಲ. ಗೌಡ್ರಿ, ಇಂಥ ಹೊಲಸು ಬುದ್ಧಿ ಒಟ್ಟಾಗಿ ಇಟ್ಕೊಂಡ ಬಡ್ರು ಬೆಳಿಗ್ಗೆ ಬೆಂಕಿ ಹಚ್ಚಬೇಡ್ರಿ. ಕೊಟ್ಟ ಸಾಲವನ್ನು ಸುಲಭವಾಗಿ ಇಸ್ಕೊಳಕ್ ಕಲ್ಕೊಡ್ರಿ. ಜೈವೀರ, ನೀನಾಗಿ ನನ್ನ ಮನೆಗೆ ಬಂದು ಹಣ ಸ್ವಂತ ಹಣ ಇಸುದು ಕೊಡಿಸಿ ಈಗ ನನಗೆ ತಿರುಗಿ ಬೀಳ್ತೀರಲೇ.
ಮಾಡಿದ್ವಿ ಬಂಡ ಸಾಹುಕಾರ ಹರಾಮದಿಂದ ಬಲಾತ್ಕಾರವಾಗಿ ಬಡವರ ಆಸ್ತಿಯನ್ನು ನುಂಗಲಿಕ್ಕೆ ನಾಚಿಕೆ ಆಗೋದಿಲ್ಲ ಏನು ಹೇಸ ಜನ್ಮಕ್ಕೆ ಜೈವೀರ 70 ಹಳ್ಳಿಯ ಸರ್ದಾರನಾಗಿ ಮೆರೆಯುವ ಈ ದೇವೇಗೌಡನಿಗೆ ತಿದ್ದಿ ಬುದ್ಧಿ ಹೇಳ್ತೇನೆ ಆರಾಮ್ ಕೋರ ಬುದ್ಧಿ ಹೇಳಿದ ಏನ್ ಮಾಡ್ತಾರೋ ಊರ ಹರಾಮ್ಕೋರ ಅಪಾಯಕ್ಕೆ ಹಿಡಿಪ ಹಾಕಿ ಅವನಿಗೆ ಹಣ ಕೊಟ್ಟು ನನ್ನ ಆಸ್ತಿ ನುಂಗಲು ನನ್ನ ಮನೆ ಸೇರಿದೆಯಲ್ಲ ಊರ ಹರಾಮ್ಕೋರ ಜೈವೀರ ಹೌದು ನೀನಾಗಿ ನನ್ನ ಮನೆಗೆ ಬಂದ ಹಣ ಇಸದು ಪಡಿಸಿ ಈಗ ನನಗೆ ವಾದ ಮಾಡ್ತೇನೆ ಗೌಡ್ರೆ ಇಲ್ಲೂ ಜಯಚಂದ್ರ ನನ್ನ ಮುಟ್ಟಿದರೆ ಪರಿಣಾಮನ ಬೇರೆ ಆಗುತ್ತದೆ ಈ ಗೌಡ್ರ ದರ್ಭದ ಇತಿಹಾಸಕ್ಕೆ ನೀನೇ ಮುನ್ನಡೆ ಕಣು ನೋಡಿ ಹಾಗೆ ಕೈ ಬಿಡುವ ಜೈಮಾನ ನಮ್ದಲ್ಲ ಏ ತಿರುಗಿಸೋ ನಿನ್ನ ಕೈಯಣ್ಣ ಗೌಡ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಇದೊಂದ್ಸಲ ಅವಕಾಶ ಕೊಡಿ ಗೌಡ್ರೆ ತಗೋರಪ್ಪಾಯಿ ಹಗ್ಗನ ದನಿ ಜಿತೇಂದ್ರ ತಗೋ ಈ ಬಡಪಾಯಿ ಬಾಳ ಬಾಳ ಕುಣದ ಮಾತಾಡ್ದ ಮಗ ಕಟ್ಟಿ ಉಂಟು ತೊಗೊಂಬದ್ರ ತಗೋ ಕಟ್ ಬಡಬಾರ್ದು ತಗೊಂಡ್ ಬಾಯಿ ಮುಚ್ಚು ಬಡವ ಪಾಪಿಗಳೇ ಈಗ ನೀವು ಮಾಡ್ತಿರೋ ಕೆಲಸ ಮೋಸದ ಕೆಲಸವಲ್ಲವೇ ಸಭಾಷ್ ಇನ್ನು ಸರ 10 ಸಾರಿ ಕೂಗಿ ಕೂಗಿ ಹೇಳು ಇದು ಮೋಸತನ ಕೆಲಸವೆಂದು ನಿತ್ಯ ದಿನವಿಡೀ ಮೋಸತನವನ್ನು ಮೈಗೂಡಿಸಿ ಬಾಳುವ ನಿನ್ನಂತ ಬಡವನಿಗೆ ಆ ಮಹಾಭಾರತದ ಅರ್ಥವೆಲ್ಲಿ ಆಗಬೇಕು ಇದೆಂದಿಗೂ ಸಾಧ್ಯವಿಲ್ಲ ಆ ಮೊತಾಲಿಕ ಬೇಗ ಇವ್ರು ಚಾಟಿ ಕೊಟ್ಟು ಬಿಡಲಿ ಗೌಡ್ರ ಕೈಯಾಗ ಕೊಟ್ಟೇನ್ರಿ ಮತ್ತ್ಯಾಕ್ರಿ ಬಡಪಾಯಿ ಕಂಠ ಬಾಯವಂಗ ದಮ ದಮ ಹನಿರ್ರಿ ಈ ಬುಕ್ಕ ತಗೊಂಡ ಹೆಂಗ ಲೆಕ್ಕ ಚುಕ್ತ ಮಾಡೇ ಬಿಡ್ತೇನೆ ನೋಡ್ರಿ ದಣಿ ಜೈವೀರ ರೈತನಾದನು ನೀನು ನಕ್ಕಾಗ ಜಗ ಏನಾಗುತ್ತದೆ ಎಂದು ಕೂಗಿ ಕೂಗಿ ನಗುತ್ತಿದೆಯಲ್ಲ ಈ ಜಯದ ಜಾಲವನ್ನು ನನ್ನೆದೆಯಲ್ಲಿ ನಿರ್ಮಿಸಿಕೊಂಡಾಗ ಈ ಪುರುಷ ಜೀವಕ್ಕೆ ಎದುರಾಗಿ ಬದುಕುತ್ತಿದ್ದೀರಲ್ಲ ನೀವಿಬ್ರು ಅಣ್ಣ ತಮ್ಮಂದಿರ ಲೇ ನನಗೆ ಹಣ ಮುಖ್ಯ ಅಲ್ಲ ಈ ನಿನ್ನ ಮನಿ ಮುಖ್ಯ ಈ ನಿನ್ನ ಹೊಲ ಮುಖ್ಯ ಹಾಕ್ಲೇ ಸೈನ ಸಹಿ ಹಾಕಲ್ಲಂದ್ರ ಏನ್ ಮಾಡ್ತೀವ ಬಂಡ ಸಾಹುಕಾರ ಹರಾಮದಿಂದ ಬಲಾತ್ಕಾರವಾಗಿ ಅವನ್ ಬಡವರ ಆಸ್ತಿ ನುಂಗಲನಿಗೆ ನಾಚಿಕೆ ಆಗುದಿಲ್ಲ ಹೇಸ ಜನ್ಮಕ್ಕೆ ನಾಚಿಕೆ ಲೇ ನನಗೆ ಇಲ್ಲಿಂದ ಬರ್ಬೇಕಲಿ ನಾಚಿಕೆ ತಾಳ ಮಗನೇ ಹಾಗಾದ್ರೆ ನನ್ನ ಹೊಡಿತಾವಣ ಜೈವೀರ ಏಕೆ ಬಡಿಸಿಕೊಂಡು ನಾರಾಯಣ ಸಾಹಿತ್ಯ ಸೋಮನೆ ಸಹಿ ಹಾಕಿ ಬಿಡು 2 ಎಕರೆ ನಾ ಖರೀದಿ ಕೊಟ್ಟಿದ್ದೀನಿ ಅಂತ ಜಿತೇಂದ್ರ ನೀವು ಬಡದ ಹೊರತಕ್ಕೆ ಹೆದರಿ ನೀವು ಹೇಳ್ದಂಗ ಸಹಿ ಹಾಕಕ್ಕ ಇದು ಹೇಡಿಗಳ ವಂಶ ಅಲ್ಲ ಈ ಜೈವೀರಂದು ಇದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ರಕ್ತ ಅದ ಹಠಕ್ಕೆ ಬಿದ್ರ ನೀವು ಕಟ್ಟಿದ ಹಕ್ಕ ಹರಿದ ನಿಮ್ಮೆಲ್ಲರೂ ಗಂಟ್ಲ ಕಡ್ದ ರಕ್ತ ಕುಡಿಯುವ ವೀರ ಸಿಂಧೂರು ಲಕ್ಷ್ಮಣ ಹಕ್ಕತ್ತದ ಗೌಡ್ರಿ ಈತನ ಹರಬಡಿಗೆ ಎದುರಿದ ಆಗುದಿಲ್ರಿ ನಮ್ ಕೆಲಸ ಬೇಗನೆ ನನಗೆ ಅಪ್ಪಣೆ ಕೊಟ್ಟು ಬಿಡಿ ಇವನ ಸೊಕ್ಕಿನ ಎಲಬನ್ನು ಮುರಿದು
ಇವನ ಕೆಂಪಾದ 2 ಕಣ್ಣುಗಳನ್ನು ಕೆತ್ತು ಬಿಸಾಕಿ ಬಿಡ್ತೀನಿ. ಸೈ ಹಾಕ್ಲೇ ಬಡವ. ಅಮ್ಮ ಅಮ್ಮ ಇಂಥ ಹೊಲಸು ಬುದ್ಧಿ ಒಟ್ಟ ಇಟ್ಕೊಂಡ ನನಗೆ ಮುಖ ಹೊಡಿಸಿ ನನ್ನ ಕಣ್ಣು ಕೀಳುವಂತೆ ಮಾಡಿದೀಯಾ ಪಾಪಿ. ನೀ ಮಾಡಿದ ಕೆಲಸಕ್ಕೆ ದೇವರು ಮೆಚ್ಚುತ್ತಾನೇನು? ಸಾಧ್ಯವಿಲ್ಲ. ನೀ ಮಾಡಿದ ಕೆಲಸಕ್ಕೆ ಮುಂದೊಂದು ಪ್ರವಹಿಸುತ್ತ ನನ್ನ ತಮ್ಮನಿಂದಲೇ ತರುತ್ತಾನೆ, ನೆನಪಿನಲ್ಲಿ ಇಟ್ಕೋ. ತಮ್ಮ 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 ಲೇ, ಆ ನಿನ್ನ ತಮ್ಮನ ಹೆಸರು ಕೂಗಿದರೆ ನಿನಗೆ ಉಳಗಾಲನೇ ಇಲ್ಲ. ಅವನು ನಾನು ನಿನ್ನ ತಮ್ಮ ಮಾಡಿದ ಹೇಳಿ ಕೃತಿಗೆ ನಿನ್ನನ್ನು ಜೀವಂತ ಉಳಿಸಲಾರೆ. ನೊರ ಬಾಂಧವ್ ಇನ್ನೊಂದಾಡು ಕೊಡ್ರಿ. ಲೇ, ನಿನ್ನ ತಮ್ಮನೇ ನನ್ನ ಗಂಡಸ್ತನಾಗಿದ್ರೆ ಬಾಂಧು ಬೆಳೆಸ್ಕೊಂಡು ಹೋಗ್ಲಿ, ನಾನು ನೋಡ್ತಾನ. ಲೇ 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 ಲೇ, ಕರೀಲೇ ಆ ನಿನ್ನ ತಮ್ಮನ್ನ. ಈ ಪಾಪಿಗಳ ಹೊಡೆತ ತಾಳಲಾರದೆ ಈ ಪಾಪ ಪುಣ್ಯ ಸುರಗದಲ್ಲಿ ಕುಳಿತು ನೀ ನೋಡಲಾರೆ ತಾಯಿ, ನೋಡಲಾರೆ. ಲೇ ಜಿತೇಂದ್ರ, ಏನ್ ನೋಡಾಕತ್ತೀನಿ? ಬೇಗನೆ ಸೈ ಮಾಡಿಸ್ಕೊಂಡು ಈ ಮನೆಗೆ ಬೀಗ ಹಾಕಿ ನಡ್ರಿ. ಆಯ್ತು ಗೌಡ್ರಿ. ಗೌಡ್ರೆ ಕೆಲಸ ಓಕೆ. ಗೌಡ್ರ ಅವನು ನ್ಯಾಯ ಹಾಕ್ಸ್ಬೇಕು ಅಲ್ಲೇ ಹಾಕಿ ಬಿಟ್ಟು ನೋಡ್ರಿ. ತಮ್ಮ ಜಿತೇಂದ್ರ ಕೆಲಸ ಎಲ್ಲ ಓಕೆ ಆದಂಗ ಆಗೈತಿ. ಗೌಡ್ರ ನೀವಟ್ ನೋಡ್ಕೊರ್ ತೋರಿ. ಹಾ ಜಿತೇಂದ್ರ ತಗೋಪ್ಪ ಈ ಮಗನ ಮನಿ ಬೀಗ ಪಟ್ನ ಹಾಕ ಹೋಗೋಣ. ಲೇ ಜಿತೇಂದ್ರ, ಲೇ ಜೈವೀರ, ಕರೆ ಕಾಗಿ ಮನೆ ಹೊಕ್ರೆ ಮರುದಿನನೇ ಮನೆ ಬಿಡಬೇಕು. ಈ ದೇವೇಗೌಡ ಈ ನಿನ್ನ ಮನೆ ಹೊಕ್ಕಿದಾನಂದ್ರೆ ಪರಲೋಕ ಬಿಟ್ಟು ಯಮಲೋಕಕ್ಕೆ ಹೋಗ್ತಾ ಇರ್ಬೇಕು. ಬನ್ನಿ ಹೋಗೋಣ. ರಾಮದಾರನ ಕೆಲಸ ಹಂಗ ಮಾಡು. ಅಮ್ಮ ನೀರು ಅಂದು ದೇವರೇ, ಅಂದು ಭೀಮಾಚಾರಿಗೆ ನೀರು ಬೇಕಂದು ಕೇಳಿದಾಗ ಸರಸಾಗರದ ಮೇಲೆ ಮಲಗಿ ಅರ್ಜುನ ತನ್ನ ಬಾಣಿಂದ ಭೂಮಿಗೆ ಬಿಟ್ಟು ಅರ್ಜುನ ನೀರು ಕುಡಿಸಿದ್ದ. ಆದರೆ ಈ ಜೈವರಿಗೆ ಯಾರಿದ್ದಾರೆ ದಿಕ್ಕು? ಯಾರಿದ್ದಾರೆ ದಿಕ್ಕು? ಸ್ವಾಮಿ, ಏನ್ರಿ ಇದೆಲ್ಲ ನಿಮ್ಮ ವ್ಯವಸ್ಥೆ? ಮೈ ಕೈಯೆಲ್ಲ ಬಾಸುಂಡೆ, ಈ ರೀತಿ ರಕ್ತ ಬರೋ ಹಾಗೆ ಕಟ್ಟಿ ಹೊಡೆದಿದ್ದಾರೇನ್ರಿ ಆ ಪಾಪಿಗಳು. ಈ ಅಭಿಮಾನದ ಕೆಚ್ಚು ನನ್ನನ್ನು ಈ ಸ್ಥಿತಿಗೆ ತಂದುಬಿಟ್ಟಿತು. ಇಷ್ಟೆಲ್ಲ ಮಾನ್ಯತನಾಗಿ ಒಂದು ಕಣ್ಣು ಕಳೆದುಕೊಂಡೆ. ಹೇಗೆ ಬದುಕಲಿ ಜಯ, ನಾ ಹೇಗೆ ಬದುಕಲಿ? ತಮ್ಮನನ್ನು ಕಳೆದುಕೊಂಡು ಕಣ್ ತುಂಬಾ ನೋಡಿ ನಿನ್ನ ಜನಿಸಬೇಕಂದ್ರೆ ಕಣ್ಣು ಕಳೆದುಕೊಂಡು ಬದುಕಿ ನಾ ಏನೊಂದು ಬದುಕಲಿ? ಕೊನೆಗೂ ಈ ರೈತ ನಗಲಿಲ್ಲ, ಈ ಸರ್ಕಾರ ನೋಡಲಿಲ್ಲ ಅಂದಾಗ ಈ ರೈತ ನಕ್ಕರೆ ಜಗವಲ್ಲ ಸಕ್ಕರೆ ಆಗುದು ಯಾವಾಗ ಜಯ? ಯಾವಾಗ? ಅಳಬೇಡಿ ಸ್ವಾಮಿ, ಅಳಬೇಡಿ. ಬಂದಿದ್ದು ಬರ್ಲಿ, ಆ ಗುರುವಿನ ದಯ ಒಂದಿರ್ಲಿ ಸ್ವಾಮಿ. ಆದ್ರೆ ನಾವು ಇಬ್ರು ಬೇಗ ಆಸ್ಪತ್ರೆಗೆ ಹೋಗಿ ಬರೋಣ ಬನ್ನಿ ಸ್ವಾಮಿ.
ಹಣ ತರಬೇಕು ಅಂತ ಹೋಗಿದ್ದೆ, ನನಗೆ ಹಣನೇ ಸಿಗ್ಲೇ ಇಲ್ಲ ಸ್ವಾಮಿ, ಹಾಗೆ ಬಂದ್ಬಿಟ್ಟೆ. ನಿನಗೆ ಹಣ ಸಿಗದಂತ ಮಾಡಿದ ಈ ಪಾಪಿಗಳೇ ನನ್ನ ಈ ರೀತಿ ಕಟ್ಟಿ ಹೊಡೆದು ಈ ಮನೆಗೆ ಖರೀದಿ ಸಹಿ ಹಾಕಿಸಿಕೊಂಡು ಹೋಗಿದ್ದಾರೆ ಜಯ. ಅಂದ ಮೇಲೆ ಯಾವ ಆಸ್ಪತ್ರೆ ಬೇಡ, ಏನು ಬೇಡ, ಬೇಗ ಬೇಗ ನಿನ್ನ ಕೈಯಾರೆ ಒಂದು ದೊಡ್ಡ ವಿಷಯ ಕೊಟ್ಟು ಸಂತೋಷದ ಸತ್ತೋಗ್ಬಿಡ್ತೀನಿ ಜಯ, ಸಂತೋಷದ ಸತ್ತೋಗ್ಬಿಡ್ತೀನಿ. ಸ್ವಾಮಿ ಇದೇನು ಸ್ವಾಮಿ, ಆ ಪಾಪಿಗಳು ಈ ರೀತಿ ಮಾತಾಡಿ ಹೋಗಿದ್ದಾರೆ ಅಂತ ನಿಮ್ಮ ಬಾಯಿಂದ ಇಂಥ ಮಾತುಗಳೇನು ಸ್ವಾಮಿ? ಬೇಡಿ ಸ್ವಾಮಿ, ಈ ರೀತಿ ಮಾತಾಡಬೇಡಿ. ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ ಸ್ವಾಮಿ, ಬಂದೇ ಬರುತ್ತೆ. ಕಾಲ 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 ಎಲ್ಲಿದೆ ನಿನ್ನ ಸತ್ಯವಾದ ಕಾಲ? ಈ ನಿನ್ನ ಸತ್ಯ ಹರಿಚಂದಿನ ಸತ್ಯ ಹೋಗಿದೆ, ನಿನ್ನ ಸತ್ಯವಾದ ಕಾಲ ಈಗ ತುಂಬಿ ನಿಂತಿದೆ ಕರ್ಮದ ಕಾಲ. ಅದನ್ನು ನೋಡಿ ನನಗೆ ಅಳಬೇಕು, ನಗಬೇಕು, ಒಂದು ತಿಳಿಯದಂತಾಗಿದೆ. ಹೆತ್ತವರನ್ನು ಕಳೆದುಕೊಂಡು ತಮ್ಮನನ್ನು ಕಳೆದುಕೊಂಡು ಬದುಕಿದ್ದು ನನಬ್ಬ ಹುಚ್ಚ ಜಯ, ನನಬ್ಬ ಹುಚ್ಚ. ಅಯ್ಯೋ ದೇವ್ರೆ, ನಾನೀಗೇನ್ ಮಾಡ್ಲಿ ದೇವ್ರೆ? ರೀ ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ ನಡಿ. ನಗುತ್ತೈತಿ ದೈವಾಲಿ ಅಳುತ್ತೈತೆ ಜೀವಾಲಿ, ನಗುತ್ತೈತಿ ದೈವಾಲಿ ಅಳುತ್ತೈತೆ ಕೊಂಬೆ ಹಾಗೆ, ಹಸನಾದ ಬಾಳು ಬರಿದಾದ ಗೋಳು, ಹಸನಾದ ಬಾಳು ಬರಿದಾದ ಗೋಳು. ಎಲಿ ವಿಧಿ ವೀರಾಟವೇ, ಈಗ ನಾನು ತೃಪ್ತಿ ತಾಯಿ ನಿನ್ನ ಮನಕ್ಕೆ, ನಿನ್ನ ವಿಧಗಾನಕ್ಕೆ ಸಿಲುಕೋರು ಯಾರಿದ್ದಾರೆ ಈ ಜಗದಲ್ಲಿ? ದ್ವಾಪರ ಯುಗದಲ್ಲಿ ಪಾಂಡವರನ್ನು, ತ್ರೇತಾಯುಗದಲ್ಲಿ ಶ್ರೀರಾಮ ಲಕ್ಷ್ಮಣರನ್ನು ವನವಾಸಕ್ಕೆ ಕಳಿಸಿದ್ದು ನೀನು, ನನ್ನನ್ನು ಬಿಡ್ತೀಯ? ಛೇ, ಧಿಕ್ಕಾರ ಇರಲಿ ನಿನ್ನ ಮಾಯತಂತ್ರಕ್ಕೆ. ಅಳಬೇಡಿ ಸ್ವಾಮಿ, ಅಳಬೇಡಿ. ನೀವು ಹೆಚ್ಚು ಹೊತ್ತು ಹೀಗೆ ಕಣ್ಣೀರು ಹಾಕುತ್ತಾ ನಿಂತ್ರೆ ಗಾಯವಾದ ಕಣ್ಣು ಮತ್ತಷ್ಟು ಉಲ್ಬಣಗೊಳ್ಳುತ್ತೆ ಸ್ವಾಮಿ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಮೊದಲು ನಾವು ಆಸ್ಪತ್ರೆಗೆ ಹೋಗೋಣ ನಡ್ರಿ. ಸಮಾಧಾನ, ಈ ರೈತನಿಗೆ ಸಮಾಧಾನ? ಜಯ ಜಯ, ಕಬ್ಬಿನ ಬಿಲ್ಲಿಗಾಗಿ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ಆತ್ಮೀಯ ಗೆಳೆಯನ ಗುಂಡಿನ ಬಲಿಗೆ ಸಿಕ್ಕಾಗ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ಅಡತಿ ಅಂಗಡಿಯಲ್ಲಿ 68 ಚೀಲ ಸಿಂಗ ಹಚ್ಚಿದಾಗ ಇಡೀ ಗೋಡೌನಿಗೆ ಬೆಂಕಿ ಬಿದ್ದು ಸುಟ್ಟು ಹೋದಾಗ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ಅನಾಥ ಮಗಳು ಒಂದು ಮನಿ ಸೇರಿದಾಗ ದುಶ್ಮಿಕರ ಬಲಿಗೆ, ಕಾಮದ ಬಲಿಗೆ ಸಿಕ್ಕು ಮಶಾನ ಸೇರಿದಾಗ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ಆ ಬಂಗ್ಲೆ ಭೀಮನ ಸಾಲಿನ ಸುಳಿಗೆ ಸಿಕ್ಕು ಗೌರ ಕೈಯಲ್ಲಿ ಲೆಕ್ಕಿಲ್ಲದ ಹೊಡಿಸಿಕೊಂಡು ಇವ್ಯಾರು ಹುಚ್ಚನಾಗಿ ಈ ಬೀದಿಗೆ ಬಂದಾಗ ಇನ್ನೆಂತ ಮಾಡ್ಕೊಳ್ಳಿ ಸಮಾಧಾನ ಜಯ, ಇನ್ನೆಂತ ಮಾಡ್ಕೊಳ್ಳಿ ಸಮಾಧಾನ? ಸ್ವಾಮಿ, ಪ್ರಾಣವೆಂಬ ಉಸಿರು ಹಾರು ಹೋಗುವವರೆಗೂ ನಾವು ಮಾಡ್ಕೋಬೇಕು ರೀ, ಸಮಾಧಾನ ಮಾಡ್ಕೋಬೇಕು. ಕೇಳು ಜಯ, ಕೇಳು. ಇವೆಲ್ಲಕ್ಕಿಂತ ಮಿಗಿಲಾಗಿ ಆಘಾತಕಾರಿ ನನ್ನ ತಂದೆ ಸಾವಿನ ದಿನ. ನನ್ನ ತಾಯಿ ಅವಳಿ ಮಕ್ಕಳನ್ನು ಹಡೆದಾಗ ಅದರಲ್ಲಿ ಒಬ್ಬ ತಮ್ಮನನ್ನು ಯಾರ ಕದ್ದು ಒಯ್ದಾಗ ತಾಯಿ ಪ್ರಾಣ ಬಿಟ್ಟ ತಕ್ಷಣವೇ ಗಂಡ ಹೆಂಡರು ಇಬ್ರು ಒಂದೇ ದಿನ ಸತ್ತು ಹೋದಾಗ ಅಂದಿನವರೆಗೆ ಇಂದಿನವರೆಗೆ ಮಾಡಿಕೊಂಡೆ ಈ ನಿನ್ನ ಸಮಾಧಾನ ಜಯ, ಸಮಾಧಾನ. ಸ್ವಾಮಿ ಸ್ವಾಮಿ, ನಾನು ನಿಮಗೇನಂತ ಸಮಾಧಾನ ಮಾಡ್ಲಿ ಸ್ವಾಮಿ? ಹೇಗೆ ಸಮಾಧಾನ ಮಾಡ್ಲಿ? ಯಾರಪ್ಪ ನೀನು, ಯಾಕೆ ಮಾತೆ ಮುಂದೆ ಕಣ್ಣೀರು ಹಾಕುತ್ತಿರುವಿ? ಏನಿದೆಲ್ಲ ನಿನ್ನ ಮೈ ಮೇಲೆ ರಕ್ತ? ಏನು ಇದು ನಿನ್ನ ಮುಖದ ಮೇಲೆ ಕಣ್ಣಿನ ಅವಸ್ಥೆ? ಹೇಳು, ಯಾರಿಂದ ಆಯ್ತು ನಿನಗೆ ತೊಂದರೆ? ನಾನು ಬರುವಾಗ ಇದನ್ನೆಲ್ಲ ಕೇಳಿ
ನನ್ನ ಶಾಂತಿ ಎಂಬ ಸಹನೆ ಮೀರಿದೆ. ಈ ರೀತಿ ಮನಕರಿಗಿ ಮಾತಾಡುವ ಯಾರಪ್ಪ ನೀನು? ನಾನೊಬ್ಬ ಅನಾಥ, ಮೇಲಾಗಿ ಅನಾಥ ರಕ್ಷಕ ಅಂತಾರೆ. ಮೊದಲು ಹೇಳು ನಿನಗೆ ಈ ಸ್ಥಿತಿಗೆ ಯಾರೆಂದು. ಅದಕ್ಕೆಲ್ಲ ನಾನಿದ್ದೇನೆ. ನನಗೇನಾಗಿದ್ದಪ್ಪ? ಚೆನ್ನಾಗಿ ಇದ್ದಾನೆ. ನಿನಗ್ಯಾಕಪ್ಪ ನನ್ನ ಕಷ್ಟ? ನಿನಗ್ಯಾಕಪ್ಪ? ಇಲ್ಲಣ್ಣ ಇಲ್ಲ, ನೀನು ಗಾಜಿಕೊಂಡು ಹೇಳಿರುವ ನುಡಿ ಒಂದೇ ಎರಡೇ. ನಾನು ಬರುವಾಗ ಇದನ್ನೆಲ್ಲ ಕೇಳಿ ನನ್ನ ಶಾಂತಿ ಎಂಬ ಸಹನೆ ಮೀರಿ ಈ ಕೃತಿಗೆ ಯಾರೆಂದು ನನ್ನ ಆಕ್ರೋಶದ ನಮ್ಮನ್ನ ಒದರಿ ಕೇಳುತ್ತಿದೆಯಣ್ಣ. ತಮ್ಮ, ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ನಾವು ಅನುಭವಿಸ್ಬೇಕಾದ ಪಾಪಕ್ಕೆ ನೀನ್ ಯಾಕಪ್ಪ ಹೊಣೆಗಾರನಾಗ್ತೀಯ? ಅದು ನಮ್ಮ ಪ್ರಾರಬ್ಧ ಕರ್ಮ ಅಪ್ಪ, ನಮ್ಮ ಪ್ರಾರಬ್ಧ ಕರ್ಮ. ಇಲ್ಲಮ್ಮ ಇಲ್ಲ, ಇಲ್ಲಮ್ಮ ಇಲ್ಲ. ಮೂಕನ ರಥದಾಗಿ ಮೂಕನಿಗೆ ಎಂಬಂತೆ ಅನಾಥನಾಗಿ ಹೊರಬಂದು ಅನಾಥನಾಗಿ ನನಗೆ ಬದುಕುವುದು ಗೊತ್ತು. ನಿಮ್ಮ 10 ಕಷ್ಟದ ನುಡಿಯಲ್ಲಿ ಕೊನೆಯ ನುಡಿ ಹೇಳಿದಿರಿ. ಅವಳಿ ಮಕ್ಕಳಲ್ಲಿ ಒಬ್ಬ ಮಗು ಅನಾಥ ದಾರಿ ಸೇರಿದಿನಂದು ನೊಂದು ಹೇಳಿದಿರಿ. ಆದರೆ ಅದೇ ಈ ಮಗುವೆಂದು ಇಲ್ಲಿ ನಡೆದ ಸತ್ಯವಾದ ಕಥೆ ಹೇಳಿರಿ. ಎಂತ ನುಡಿ ನುಡಿದಿಯೋ ಕಂದ? ಈ ನಿನ್ನ ನುಡಿ ಕೇಳಿ ನನಗಾದ ನೋವಿನ ಹೊರತು ನಿನ್ನ ಪ್ರೇಮದಲ್ಲಿ ಬೆರೆತುಕೊಂಡೆ. ನೀನು ಅನಾಥನವೇ? ನಿನಗೆ ತಂದೆ ತಾಯಿ ಯಾರು ಇಲ್ಲನಪ್ಪ? ನಿತ್ಯ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಮ್ಮಂತರ ಕಣ್ಣೀರು ಒರೆಸುವ ನನಗೆ ನಿಂತ ನೆಲವೇ ಒದಕೆ, ಆಕಾಶವೇ ಒದಕೆ, ಗಿರಿ ಕಂದಗಳೇ ನನ್ನ ಮನೆ, ಕಾಡು ಮೃಗಗಳೇ ನನ್ನ ಬಂಧು ಬಳಗ. ನಿಮ್ಮಂತವರೇ ನನಗೆ ಅಣ್ಣ ತಮ್ಮಂದಿರು. ಕಂದ ಕಂದ, ಎಂತ ಕಠೋರವಾದ ಮಾತಪ್ಪ ನಿನ್ನದು. ಹೌದಮ್ಮ, ಕಠೋರ ಎಂಬ ಕುಟೀರದಲ್ಲಿ ನಿತ್ಯ ಹುಲಿ ಹಾಲು ಕುಡಿದು ಈ ವೀರನಿಗೆ ಈ ನಿಮ್ಮ ರಕ್ತ ನೋಡಿ ನನ್ನ ಸಾಗರ ಹುಕ್ಕಿ ಹರಿಗಿ ತೊಡಗಿದೆ. ನನ್ನ ಪ್ರತಿಯೊಂದು ರೋಮವು ಕೂಡ ಈ ಕ್ರಾಂತಿ ಕಟಕ ಜಲಪಳಿಸಿ ಹೇಳುತ್ತಿದೆ, ಈ ಕೃತ್ಯ ಮಾಡಿದ ವೈರ್ಯ ಕೊಲ್ಲಬೇಕೆಂದು. ಸತ್ಯವನ್ನ ಸಾಯಿಸಿ ನಡೆಯುವ ಈ ಕಲಿಯುಗದಲ್ಲಿ ಏನಂದು ಹೇಳಲಿ ಕಂದ? ಸತ್ಯಕ್ಕಾಗಿ ಸಂಬಂಧ ಕಳೆದುಕೊಂಡೆ, ರೈತನ ಹೇಳಿಗಾಗಿ ಹೊಡಿಸಿಕೊಂಡೆ, ಸ್ನೇಹಿತನ ಮಾನ ಉಳಿಸಲು ಹೋಗಿ ಬಡಿಸಿಕೊಂಡೆ. ಈ ಸಾಲಕ್ಕಾಗಿ ಈ ಮನೆಯಿಂದ ಹೊರಬಂದ ಪಾಪಿಯಪ್ಪ ಇವನು, ಹೊರಬಂದ ಪಾಪಿಯಪ್ಪ ಇವನು. ಯಾರು ಅಣ್ಣ ಇದನ್ನ ಮಾಡಿದ? ಬಕಾಸುರ ನನ್ನ ಮಗ. ಅವನೇ ಅಪ್ಪ, 70 ಹಳ್ಳಿಯ ಜನ ಬಡದ ಬದುಕುವ ದೇವೇಗೌಡಪ್ಪ. ಲೇ ಮಗನ ದೇವೇಗೌಡ, ದೈವದ ಬಲ ದೇವರ ಸಮಾನ ಎಂದು ಮಾನಸಿಕವಾಗಿ ನನ್ನ ಕಿವಿಯಲ್ಲಿ ಓದಿ ಈಗ ಇಂಥ ಬಡ ಜನರ ಬದುಕಿನ ಸಾವು ಹೋರಾಟ ನಡೆಸಿದ್ಯಾ ಮಗನೇ? ಓ ಕ್ರಾಂತಿವೀರ ನನ್ನ ಶಾಂತಿ ಸಾಗರ ಬಚ್ಚಿಸಿದನಂದು ನನಗೆ ಅವನನ್ನು ಕೊಲ್ಲಲು ಒತ್ತಿ ಹೇಳಿ ಈಗ ಇಂಥ ತೆರೆ ಮರೆಯ ಬಡರ ರಕ್ತ ಕುಡಿತಿದ್ಯಾ ನೀತ? ಈಗ ನೀನೆಲ್ಲಿದ್ದರೂ ಸರಿ, ನೀ ಕೊಟ್ಟ ಕ್ರಾಂತಿ ಕಟಕದಿಂದ ನಿನ್ನ ಸಂಹಾರ ಮಾಡಿ ಬಿಡುತ್ತೇನೆ. ತಮ್ಮ ಆಘಾತದ ಮೇಲೆ ಮತ್ತೊಂದು ಆಘಾತ ಏನಪ್ಪ? ಬೇಡ. ಯಾವ ಆಘಾತ ನಿನಗೆ? ಯಾಕೆ ಈ ರೀತಿ ಗಾಬರಿಗೊಂಡು ನಡುಗುತ್ತಿರುವಿ? ಇಂದಿನಿಂದ ಈ ರವಿಕಾಂತ ನಿನ್ನ ತಮ್ಮ ಇದ್ದಾಗೆ ನೀನು ಯಾವುದಕ್ಕೂ ಹೆದರಬೇಡ. ಹೆದರಿಕಾಗತ್ತಪ್ಪ, ಹೆದರಿಕಾಗತ್ತೆ. ಯಾಕಂದ್ರೆ ಆ ಕ್ರಾಂತಿವೀರ ನನ್ನ ತಮ್ಮನ ಅವನನ್ನು ಕೊಲಬೇಡ. ನಿನಗೆ ಕೈ ಮುಗಿದು ಕೇಳುತ್ತೇನಪ್ಪ, ಅವನು ಕೊಲಬೇಡಪ್ಪ. ಏನು? ಆ ಕ್ರಾಂತಿವೀರ ನಿನ್ನ ತಮ್ಮನೇ? ಛೇ, ಎಲ್ಲ ವಿಚಿತ್ರವೇ. ಇರಲಿ, ಬಾರಣ್ಣ, ಆಸ್ಪತ್ರೆಗೆ ಹೋಗಿ ಬರೋಣ. ಇಡಿ ಸೋದರ, ಹೋಗೋಣ. ಹೋಗು ಜೈವೀರ, ಹೋಗು. ನಿನಗೆಂದು ಅರ್ಥ ಆಗುತ್ತದೆ ಈ ಗೌಡರ ಗಜರಾಜನ ಮಾಸ್ಟರ್ ಪ್ಲಾನ್. ಈ ರವಿಕಾಂತನ ತಲುಪದ ಕೊಂಡೆಯಲ್ಲಿ ಆ ನಾಗರ ಸರ್ಪಣ ದೇವೇಗೌಡ ಅಂಡರವಾಡಲಿರುವಾಗ ಈ ಎಲ್ಲಿ ಬಚಾವಾಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಕ್ರಾಂತಿಯವರನ್ನು ಭ್ರಾಂತಿ ಬಿಡಿಸಲಿಕ್ಕೆ ಈ ರವಿಕಾಂತ ಒಂದು ಸಲ ಸಡ್ಡು ಹೊಡೆದು ನಿಂತರೆ
ನೀಗೆ ಅಂತ ಮುಸುಕಿನ ಜಾಲವನ್ನು ಬೀಸಿದರು ಈ ಗೌಡರ ಗುಂಪು ತಪ್ಪಿಸಲಿಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಏ ರವಿಕಾಂತ, ಇತ್ತ ನೀನು ಇವ್ರಿಗೆ ಅಷ್ಟು ಉಪಚಾರವನ್ನು ಗೈಸಿದರು. ಇವ್ರನ್ನ ಅಪಚಾರದಲ್ಲಿ ಸಿಲುಕಿಸಿ ಈ ನಗರಕ್ಕೆ ನಾನೇ ನಾಯಕನಾಗಿ ಮತ್ತೆ ಆ ರಾಜ್ಯವನ್ನು ಕಂಡು ಅಖಿಲಿಂದ ಪರಾಸ್ತ್ಯವನ್ನು ನಾನು ಒಡೆಯನಾಗದಿದ್ದರೆ ನನ್ನ ಹೆಸರು ಗಜರಾಜನೇ ಅಲ್ಲ. ಹೈ! ಅಣ್ಣ, ಡಾಕ್ಟರ್ ನಿನಗೆ ಆರಾಮವಾಗುತ್ತದೆ ಅಂತ ಹೇಳಿದ್ದಾರೆ. ನೀನು ಧೈರ್ಯವಾಗಿರ. ನಾ ಇವತ್ತೊಂದು ದಿನ ಈ ಔಷಧ ಮುಗಿಸಿ ನಾಳೆ ಕಣ್ಣಿನ ಬಟ್ಟೆ ಬಿಚ್ಚಿ ಬಿಡುತ್ತಾರಂತನಾ. ತಮ್ಮ ನನ್ನ ನಿನ್ನ ಸಂಬಂಧ ಯಾವ ಋಣ ಬಂದನು ನಾ ಕಾಣೆ. ಈ ನಿನ್ನ ಉಪಕಾರ ನಾ ಹೇಗೆ ತೀರಿಸಲಿ ಮಗ, ನಾ ಹೇಗೆ ತೀರಿಸಲಿ? ಎಂತ ಮಾತನಾಡಿದೆಯಣ್ಣ ನೀನು. ಈ ಸೂರ ತಮ್ಮ ನಿನ್ನೊಂದಿಗೆ ಇರುವಾಗ ನೀನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಹಿಂದಿನ ಜನ್ಮದಲ್ಲಿ ನಾನೇ ನಿನ್ನ ತಮ್ಮನಾಗಿ ಯಾಕಾಗಿರಬಾರದನ್ನ. ಹೌದಪ್ಪ, ನಿನ್ನೆ ದಿನ ಆಪರೇಷನ್ಗೆ ಬೇಕಾದ ರಕ್ತ ನೀ ಕೊಟ್ಟಿಯಲ್ಲ. ಆ ನಿನ್ನ ರಕ್ತ ನನ್ನ ರಕ್ತದಲ್ಲಿ ಬೆರೆತುಕೊಂಡಾಗಿನಿಂದ ಆ ನನ್ನ ತಾಯಿ ನನ್ನ ಬಂದಂತಾಯ್ತು ಕಣೋ, ನನ್ನ ತಾಯಿ ನನ್ನ ಬಂದಂತಾಯ್ತು. ನೀವಿಬ್ರು ಆಡುವ ಮಾತುಗಳನ್ನ ಕೇಳ್ತಾ ಇದ್ರೆ ನೀವಿಬ್ರು ಒಡ ಹುಟ್ಟಿದವರು ಯಾಕಾಗಬಾರ್ದು? ಎಂತ ಮಾತನಾಡಿದೆಯಮ್ಮ ನೀನು. ನಾವು ಒಂದೇ ತಾಯಿ ಮಕ್ಕಳಾದರೂ ಬಂತು, ಬರದಿದ್ದರೂ ಬಂತು. ಈಗ ಒಡ ಹುಟ್ಟಿದವರಂತ ಇದ್ದೇವಲ್ಲ, ಅಷ್ಟೇ ಸಾಕು. ಅತ್ತಿಗೆ ಅತ್ತಿಗೆ ಈ ಔಷಧಿಯನ್ನು ತಾಸಿಗೆ ಹಾಕಮ್ಮ, ನಾನು ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗ್ಬ. ಇದೇ ಇದೇ ಗಜರಾಜಗೆ ತಕ್ಕ ಸಮಯ. ರೋಗಿ ಬೆಳೆಸಿದ ಅದೇ ಅದೇ ಎಂಬಂತೆ ಈ ರವಿಕಾಂತ ವಿಟ್ಟವಾದ ಔಷಧ ಬಟ್ಲವನ್ನು ಬದಲಾಯಿಸಿ ಅದೇ ಸ್ಥಳಕವನ್ನು ನನ್ನ ಔಷಧ ಬಟ್ಲನ್ನು ಇಟ್ಟು ಅದರಿಂದಲೇ ಜೈವೀರನ ಕಾಯಂ ಕಣ್ಣು ಹೋಗುವಂತೆ ಮಾಡಿ ಬಿಡುವೆ. ಅಣ್ಣ, ಅದ್ಗಮ್ಮ, ಯಾರು? ಮೈದುನ, ರಾಧಿಕಾ? ಚೆನ್ನಾಗಿದ್ದೇನಮ್ಮ, ಕ್ಷಮಿಸಮ್ಮ ನನ್ನನ್ನು. ಈಗ ನನ್ನ ಅಣ್ಣ ಎಲ್ಲಿದ್ದಾನೆ ಕಣಮ್ಮ? ಅಕ್ಕ, ಅಂದ ಹಾಗೆ ಬಾವ ಈಗ ಹೇಗಿದ್ದಾರಕ್ಕ? ನಿಮ್ಮ ಮಾವನವರು ಕ್ರೂರಿ ನನ್ನನ್ನ ಹೊಡೆತಕ್ಕೆ ಬೆಂದು ಬೆಂಡಾಗಿ ಹೋಗಿದ್ದಾರಮ್ಮ. ಅತ್ತಿಗೆ, ಗಾಯ ಇರದ ಮೇಲೆ ಬರಿ ಇಳದಂತೆ ಮಾತನಾಡ್ರಿ ಬೇಡ್ರಿ ಅತ್ತಿಗೆಮ್ಯ, ಮಾತನಾಡಬೇಡಿ. ಆ ರಾಕ್ಷಸ ಗೌಡನಿಗೆ ನಾನಿದ್ದೇನೆ. ಮೊದಲು ನನ್ನ ಅಣ್ಣ ಎಲ್ಲಿದ್ದಾನಂತೆ ಹೇಳಮ್ಮ. ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನ ಜೋಪಾನ ಮಾಡ್ತಿರುವ ರವಿಕಾಂತ ಬರುದ್ರೊಳಗಾಗಿ ನೀವಿಲ್ಲಿಂದ ಹೋಗ್ತೀರಿ ಅಂದ್ರೆ ಮಾತ್ರ ನಿಮ್ಮಣ್ಣನ ನಿಮಗೆ ತೋರಿಸ್ತೀನಪ್ಪ. ಆಯ್ತು ಅತ್ತಿಗೆ, ಆಯ್ತು. ಕ್ಷಣದಲ್ಲಿ ಬಂದವನ ನೀಡಿದ ಶಿಕ್ಷೆಯನ್ನು ತಗೊಂಡು ನಾನೇ ನಂತರ ಅವನಿಗೆ ಅಭಿನಂದ ಹೇಳಿ ಕೈ ಮುಗಿದು ಹೋಗುತ್ತೇನೆ ಅತ್ತಿಗೆ. ಮೊದಲು ನನ್ನ ಅಣ್ಣನ ತೋರ್ಸಮ್ಮ. ಆಯ್ತಪ್ಪ. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ. ಯಾರು ಬಂದಿದ್ದಾರೆ ನೋಡಿಲಿ. ಅಣ್ಣ, ಅಣ್ಣ, ನಿನ್ನ ತಮ್ಮ ಕ್ರಾಂತಿಯವರು ಬಂದರೆ ಕಣಣ್ಣ. ಯಾರು? ತಮ್ಮನೇ, ಹೇಗಿದ್ದಪ್ಪ? ಹೇಗಿದೆ ಕಂದ? ಚೆನ್ನಾಗಿದ್ದೇನಪ್ಪ? ಬಾಬಾ, ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇದೆಲ್ಲ ನನ್ನಿಂದಲೇ ಆಗಿತ್ತು ಬಾಬಾ, ನನ್ನಿಂದಲೇ ಆಗಿತ್ತು.
ಅಣ್ಣ, ಹುಲಿ ಅಂತ ನಿನ್ನ ತಮ್ಮ ಜೀವಂತವಾಗಿ ನಿನ್ನ ಬಳಿ ಇದ್ದರು. ನಿನಗೆ ಈ ಸ್ಥಿತಿ ಬಂದೊಡಗಿದ್ದೆ. ಈಗ ಹೇಳಣ್ಣ, ಈಗ ಹೇಳು. ನಿನ್ನ ಮೇಲೆ ಧೈರ್ಯ ಮಾಡಿದ ಕೈ ಮಾಡಿದ ಆ ಗೌಡನ ಸಿರ ತಂದು ನಿನ್ನ ಪಾದದ ಮೇಲೆ ಇಡಲೇ ಇಲ್ಲ ಆ ಗೌಡನ ಜೀವಂತ ಸುಟ್ಟು ಅವನ ಬೂದಿ ತಂದು ನಿನ್ನ ಹಣಿಗೆ ಹಚ್ಚಲೇ. ಹೇಳಣ್ಣ, ಹೇಳು. ಸತ್ತು ಹೋದ ಮಾತಿಗೆ ಎಟ್ಟು ಕೂಗಿ ಆದ್ರೂ ಪ್ರಯೋಜನ ಇಲ್ಲ ಸಮ. ಅದಕ್ಕೊಂದು ಒಳ್ಳೆ ಕಾಲ ಬಂದೇ ಬರುತ್ತದೆ. ಅಲ್ಲಿವರೆಗೆ ತಾಳ್ಮೆ ಕಳ್ಕೋಬಾರ್ದ ಸೋದರ, ತಾಳ್ಮೆ ಕಳ್ಕೋಬಾರ್ದಪ್ಪ. ಯಾಕಂಡ ಈ ನಿನ್ನ ತಮ್ಮನ ಬಾಹುಬಲದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಅಣ್ಣ? ನೀನ್ ಈಗಲೇ ನನಗೆ ಆಜ್ಞೆ ಮಾಡಿದರೆ ಸಾಕು, ಆ ಗೌಡನ ಸಿರ ತಂದು ನಿನ್ನ ಪಾದದ ಮೇಲೆ ರಕ್ತದ ಹೋಗಲಿ ಆಡ್ತೇನೆ ಕಣ್ಣಣ್ಣ. ಬೇಗ ಹೇಳಣ್ಣ. ಸೋದರ, ಈಗಿನ ಪರಿಸ್ಥಿತಿ ಆಗಿಲ್ಲ ಸೋದರ. ಆ ನೀಚ ಗೌಡ ನನಗೆ ಈ ಸ್ಥಿತಿ ಮಾಡಿದಲ್ಲದೆ ಆ ರವಿಕಾಂತನಿಂದಲೇ ನಿನ್ನ ಕತ್ತಿ ಮುಗಿಸಲಂತ ಹೇಳಿದ್ದನಪ್ಪ. ಹಾಗಾದ್ರೆ ನಾವೆಲ್ಲರೂ ಒಟ್ಟಾಗಿ ಹೋಗೋಣ, ನಡೀರಿ ಇಲ್ಲಿಂದ. ಆಸರೆ ನೀಡಿ ಜೋಪಾನ ಮಾಡಿದವರಿಗೆ ಮೋಸ ಮಾಡಬಾರ್ದು ರಾಧಿಕಾ. ನಿಧಾನವಾಗಿ ರವಿಕಾಂತನ ಮನಸ್ಸು ಬದಲಾಯಿಸಿ ನಮಗಾದ ಅನ್ಯಾಯವನ್ನ ಹೇಳಿ ಇದನ್ನೆಲ್ಲ ಅವನಿಂದಲೇ ಸರಿ ಮಾಡಿ ಬಿಡುತ್ತೇನೆ. ಅಣ್ಣ, ನಿನಗೆ ಈ ಸ್ಥಿತಿ ಬಂದೊಡಗಿದರು ನಾನು ಅಲ್ಲಿವರೆಗೆ ಕೈ ಕಟ್ಟಿ ಕುಳಿತುಕೊಳ್ಳಲಿ ಸಾಧ್ಯವಿಲ್ಲ ಅಣ್ಣ. ಕುರಿ ಹಾಲು ಕುಡಿದ ಬೆಳೆದ ಗಂಡ ಹುಟ್ಟಿದ ಮನುಷ್ಯ ಮುಯಿಗೆ ಮುಯಿ ಪ್ರತಿಕರದ ರಕ್ತ ಹರಿಸೋದಾನೆ. ಬೇಗ ನನಗೆ ಅಪ್ಪಣೆ ಕೊಡಕಣ್ಣ. ಅಣ್ಣ ಅಂದ್ರೆ ಯಾರಿಗೆ ಸಮಾನ? ಹೆತ್ತ ತಂದೆಗೆ ಸಮಾನ, ಮತ್ತೆ ದೇವರಿಗೆ ಸಮಾನ. ಹಾಗಂತ ನನ್ನ ಮಾತು ಕೇಳೋ ಸೋದರ, ನೀ ಇಲ್ಲಿಂದ ಹೊರಟು ಹೋಗಿಬಿಡು. ನನಗೆ ಔಷಧಿ ಹಾಕುವ ವೇಳೆ ಆಯ್ತು. ಆ ರವಿಕಾಂತ್ ಬರ್ತಾ ಇದ್ದಾನಪ್ಪ. ಆಯ್ತಣ್ಣ, ಹೋಗ್ತೀನಿ ಕಣ್ಣಣ್ಣ. ಆದರೆ ಕೊನೆಗೆ ನಿನ್ನ ಕಣ್ಣಿಗೆ ಔಷಧಿ ಹಾಕೊಂಡೊಂದು ಅವಕಾಶನಾದ್ರೂ ಕೊಡಣ್ಣ. ಅಲ್ಪ ಸ್ವಲ್ಪ ಸೇವೆನಾದ್ರೂ ಮಾಡಿ ಹೋಗ್ತೀನಿ ಕಣ್ಣಣ್ಣ. ಆಯ್ತು ಜಯ, ಔಷಧಿ ಬಾಟ್ಲಿ ತಮ್ಮನ ಕೈಯಲ್ಲಿ ಕೊಡು. ಆಯ್ತು ರೀ. ಹರುವಿನ ದೀಪ ಉರಿಸಿ ನಡೆದನು ರಾಮ ನನ್ನ ಕಣ್ಣಿಗೆ ತಮ್ಮ ವಿಷ ಹಾಕಿದ ಪ್ರೇಮದ ಮೂರ್ತಿ ಬದುಕೆ ವಿಧಿಸುತ್ತವೋ ಬಹಳ ಉರಿತಾ ಇದೆ. ಇದು ಔಷಧಿ ಅಲ್ಲ ಜಯ, ಔಷಧಿ ಅಲ್ಲ. ಯಾಕಮ್ಮ, ಇದು ಕಣ್ಣಿನ ಔಷಧಿ ಅಲ್ಲವೇ? ಮತ್ತೇನು ಹಾಗಾದರೆ ನನ್ನ ಅಣ್ಣ? ಏನು ಹೇಳಿ ಸೋದರ, ಈ ಔಷಧಿ ಯಾಕೋ ಸಿಕ್ಕೊಂಡ ತಕ್ಷಣವೇ ಕಾನು ಕಣ್ಣಲ್ಲಿ ಉರಿ ಉರಿ ಎತ್ತಿ ಇದರಲ್ಲಿ ಏನ ಮೋಸವಿದೆ. ಬೇಗ ಇಲ್ಲಿಂದ ನೀವು ಹೊರಟು ಹೋಗಿ ಮಾವ, ಮಾವ ಎಂತ ಮಾತು ಅಂತ ಹೇಳ್ತಾ ಇದ್ದೀರಾ ಮಾವ? ಎಂತ ಮಾತು ಅಂತ ಹೇಳ್ತಾ ಇದ್ದೀರಾ? ನಿಜವನ್ನೇ ಹೇಳ್ತಾ ಇದ್ದೇನೆ ಮಗಳೇ, ನಿಜವನ್ನೇ ಹೇಳ್ತಾ ಇದ್ದೀನಿ. ಇದು ದಿನಾಲ ಹಾಕುವಂತ ಔಷಧಿ ಇಲ್ಲ ಮಗಳೇ. ಇದರಲ್ಲಿ ಏನೋ ಮೋಸವಿದೆ. ಈ ಆಘಾತ ಹೊರ ಬೀಳು ಮುನ್ನ ನೀವು ಇಲ್ಲಿಂದ ಹೊರಟು ಹೋಗಿದ್ರೆ ನನ್ನ ಮೇಲೆ ಆನೆಗಿದೆ ಮಗಳೇ, ನನ್ನ ಮೇಲೆ ಆನೆಗಿದೆ. ಅಣ್ಣ, ತಮ್ಮನ ಕೈ ಯಾರೇ ನಿನಗೆ? ಸತ್ತ ತಮ್ಮನ ಕೈ ಯಾರೇ ನಿನಗೆ ವಿಷ ಗುಡಿಸಿದಂತ ಆಯ್ತಲ್ಲ ಅಣ್ಣ. ಅತ್ತಿಗೆ ಸ್ವಾಮಿ, ಏನ್ರಿ ಇದೆಯಲ್ಲ? ಏನಂದು ಹೇಳಲಿ ಜಯ? ಆ ರವಿಕಾಂತ್ ಬಂದು ಕೇಳಿದ್ರೆ ಏನಂದು ಹೇಳಲಿ? ಇದು ಅವನೇ ತಂದ ಔಷಧಿ ಈ ರೀತಿ ಐತ ಅಂತ ಹೇಳಲಿ? ಛೇ, ಈ ಸಂಕಟಕ್ಕೆ ಮತ್ತೊಂದು ಸಂಕಟವೇ.
ಅಣ್ಣ ಏನಾಯ್ತು ನಿನಗೆ? ಏಕೆ ಈ ರೀತಿ ಸಂಕಟ ಪಡುತ್ತಿರುವೆ ಅಣ್ಣ? ಮತ್ತು ಕಣ್ಣಿಗೆ ಏನಾದರೂ ಬಡಿಸಿಕೊಂಡೇನಣ್ಣ? ನನಗೇನಾಗಿದಪ್ಪ? ನಾ ಚೆನ್ನಾಗೇ ಇದ್ದೇನೆ. ಸಮಯಕ್ಕೆ ಅನುಸಾರವಾಗಿ ಔಷಧಿ ಹಾಕಿಸಿಕೊಂಡ ತಕ್ಷಣವೇ ಕಾನು ಕಣ್ಣಲ್ಲಿ ಉರಿ ಉರಿ ಹತ್ತಿ ಬಿದ್ದಂಗ ಆಯ್ತು ತಮ್ಮ. ಬಹಳ ಸಂಕಟ ಆಗದದು ತಮ್ಮ. ಹೌದೇ ತಾಯಿ, ಎತ್ತಿಗೆ ಕೋಡಿಲಿ ಔಷಧಿಯನ್ನು. ಅತ್ತಿಗೆ ಗಾತಾಯ್ತು, ಅತ್ತಿಗೆ ಗಾತಾಯ್ತು. ನಾನು ಏನು ಮಾಡಬೇಕೆಂದೇನು ಅದು ಎಲ್ಲ ಕೆಲಸ ಹಾಳಾಗಿ ಹೋಯ್ತು ಅತ್ತಿಗೆ, ಹಾಳಾಗಿ ಹೋಯ್ತು. ಯಾಕಪ್ಪ ಬೈದನ? ಇದು ನೀ ಕೊಟ್ಟ ಔಷಧಿ ಅಲ್ವೇನಪ್ಪ? ಅಲ್ಲಮ್ಮ ಅಲ್ಲ, ಇದು ನಾನು ತಂದಿಟ್ಟ ಔಷಧಿ ಅಲ್ಲ. ನಾನು ಹೊರ ಹೋದ ನಂತರ ಇಲ್ಲಿಗೆ ಯಾರಾದರೂ ಹೊರಪರಿಚಿದವರ ಬಂದಿದ್ದಾರೆ? ಯಾಕಮ್ಮ ಮೌನವಾಗಿ ನಿಂತು ಬಿಟ್ರಲ್ಲ? ಇಲ್ಲಿಗೆ ಯಾರಾದರೂ ಹೊರಪರಿಚಿದವರು ಬಂದಿದ್ದಾರೆ? ಇಲ್ಲ ಸೋದರ, ಇಲ್ಲ, ಇಲ್ಲಿ ಯಾರು ಬಂದಿಲ್ಲಪ್ಪ. ನಿನಗೆ ಹೇಗೆ ಗೊತ್ತಣ್ಣ? ಎರಡು ಕಣ್ಣಿಗೆ ಪಟ್ಟಿ ಕಟ್ಟುಕೊಂಡು ಕಣ್ಣ ಕಾಣದೇ ಇರುವಿಗೆ ನಿನಗೆ ಹೇಗೆ ಗೊತ್ತಣ್ಣ ಇಲ್ಲಿಗೆ ಬಂದ ಹೋದವರ ವಿಷಯ? ಇದನ್ನೆಲ್ಲ ನೀವು ಸುಳ್ಳು ಹೇಳುತ್ತಿರುವಿರಿ. ಇದರಲ್ಲಿ ಏನೋ ಮೋಸವಾಗಿದೆ. ಇದು ನಾನು ತಂದಿಟ್ಟ ಔಷಧಿ ಅಲ್ಲ. ಎಲ್ಲ ದುರ್ವಿಧಿಯೇ, ನಾನೇನು ಮಾಡಬೇಕೆಂದಿನೋ ಅದು ಎಲ್ಲ ಕೆಲಸ ಹಾಳಾಗಿ ಹೋಯ್ತು. ಈ ರೀತಿ ಕಣ್ಣಿಗೆ ಗೊತ್ತಿರ, ಈ ರೀತಿ ನ್ಯಾಯಾಲಯ ಮಾಡಿ ನಾನು ತೋಡಿಕೊಂಡಿರೋ ಬಾಯಿ ಒಳಗೆ ನಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತಂತೆ ಆಯ್ತು. ಏ ದೈವವೇ, ಎಲ್ಲಿ ಹುಡುಕಲಿ ನನ್ನ ನ್ಯಾಯ ದೇವರನ್ನು? ಈಗ ನನ್ನ ರಕ್ತ ಕುದಿಯುತ್ತಿದೆ, ನನ್ನ ರೋಷ ಉಕ್ಕುತ್ತಿದೆ. ಹೇಳು ಹೊತ್ತಿಗೆ ಯಾರು ಬಂದಿದ್ದರು ಇಲ್ಲಿಗೆ? ತಮ್ಮ, ನಾನು ನಿನಗ ಏನಂತ ಹೇಳಪ್ಪ? ಏನು ಗೊತ್ತಿರದ ವಿಷಯವನ್ನ ನಾನು ಹೇಗೆ ಹೇಳಿ? ಈ ಮೌನಕ್ಕೆ ಸಮಯ ಮಾರ್ಗ ಸಾಧಿಸಿ ಇದರ ಗುಟ್ಟು ಏನಂತ ತಿಳಿತೀನಿ. ಇರ್ಲಿ ಬರೋಣ, ಆಸ್ಪತ್ರೆಗೆ ಹೋಗಿ ಬರೋಣ. ಬಾಳಲ್ಲಿ ನನಗೆಂದು ಬೆಳಕಾಗ